ಓಂ ಯಥಾ ಹಿರಣ್ಯಂ ಬಹುಧಾ ಸಮೀಯತೆ ನೃಭಿಃ ಕ್ರಿಯಾಭಿರ್ವ್ಯವಹಾರವರ್ತ್ಮಸು ಏವಂ ವಚೋಭಿರ್ಭಗವಾನಧೋಕ್ಷಜೋ ವ್ಯಾಖ್ಯಾಯತೆ ಲೌಕಿಕ ವೈದಿಕೈಃ ಜನೈಃ. ಸರ್ವೇಪಿ ಶಬ್ದಾಃ ಭಗವತ ಏವ ನಾಮಾನಿ ಇತಿ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಇತಿ ಶ್ಲೋಕಃ ಕಥಯತಿ. एवं च तत्रैव सर्वानपि शब्दान् प्रयुज्य तम् आराध्य पुरुषार्थं सम्पादयेत् साधकः इत्यपि प्रत्यपादि. अस्मिन् विषये पूर्वाचारः पूर्वसम्प्रदायः अपि अस्ति इति भावेन एकस्यैव विचित्रविरुद्ध अनेकशब्दवाच्यत्वं कथम् इति इमं संशयं परिहरन् विषयस्य अस्य बुद्ध्यारोहाय तथाविधं दृष्टान्तमेव प्रदर्शयति भगवान् व्यासः. यथा हिरण्यं बहुधा समीयते इति. अयं च नवोत्तरः 300तमः श्लोकः, 309ನೇ श्लोक. भागवते 12 स्कन्धे 4 अध्यायस्य 31 श्लोकः, 31ನೇ श्लोक, 4ನೇ अध्याय 12ನೇ स्कन्धद्. सुवर्णं तु एकमेव वर्तते, तथापि सर्वेपि नराः तदेव सुवर्णं अनेकैः नामभिः व्यवहरन्ति. तथापि तस्य सुवर्णस्य सुवर्णत्वं तु नैव नश्यति. एवमेव भगवत एव सृष्टौ अस्मिन् जगत्याम् अस्यां जगत्यां सर्वेपि जडाः चेतनाश्च पदार्थाः तस्यैव नामानि नामत्वेन स्वयमपि भजन्ते. ಶುಕಮುನಿ ಪರೀಕ್ಷಿತನಿಗೆ ಇದನ್ನ ವಿಷಯ ಹೇಳ್ತಿದ್ದಾರೆ. ಭಗವಂತ ಸರ್ವಶಬ್ದ ವಾಚ್ಯ ಅನ್ನೋದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಸರ್ವಶಬ್ದ ವಾಚ್ಯ ಅಂತ ಅನೇಕ ಕಡೆ ಪ್ರತಿಪಾದನೆ ಮಾಡ್ತಾನೆ ಇರ್ತಾರೆ. ಆದರೆ ಅದನ್ನು ನಾವು ಮನವರಿಕೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ದೊಡ್ಡ ಪ್ರಶ್ನೆ ಯಾವತ್ತೂ ಕೂಡ. ಅದಕ್ಕಾಗಿ ಒಂದು ದೃಷ್ಟಾಂತವನ್ನ ಇಲ್ಲಿ ಕೊಡ್ತಿದ್ದಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಬುದ್ಧ್ಯಾರೋಹಾಯ, ಒಬ್ಬನೇ ಭಗವಂತ ಈ ಎಲ್ಲ ವಿಚಿತ್ರವಾದ ಅನೇಕ ಅರ್ಥಗಳನ್ನು ಕೊಡುವಂತಹ ಶಬ್ದಗಳಿಂದ ಹೇಗೆ ವಾಚ್ಯ ಆಗೋದು ಅನ್ನೋದು ನಮಗೆ ಬುದ್ಧಿಗೆ ಮನವರಿಕೆ ಆಗಬೇಕು. ಅದಕ್ಕೋಸ್ಕರ ಒಂದು ದೃಷ್ಟಾಂತ ಕೊಡ್ತಿದ್ದಾರೆ. ಆ ದೃಷ್ಟಾಂತ ಕೊಟ್ಟರು ಕೂಡ ಆ ದೃಷ್ಟಾಂತ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯವನ್ನ 100% ಸರಿಯಾಗೇ ತಿಳಿಸ್ತದೆ ಅಂತೇನಿಲ್ಲ. ದೃಷ್ಟಾಂತ ಇರುವುದು ಸ್ವಲ್ಪ ನಮ್ಮ ತಿಳುವಳಿಕೆಗಾಗಿ ಮಾತ್ರ. ಆ ದೃಷ್ಟಾಂತವನ್ನು ಇಟ್ಕೊಂಡು ಭಗವಂತನಲ್ಲಿಯೂ ಅದನ್ನೇ ಪೂರ್ಣವಾಗಿ ಅನ್ವಯಿಸಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅಂತೂ ಈ ಜಗತ್ತಿನಲ್ಲಿಯೂ ಅನೇಕ ಜನ ಒಂದು ಶಬ್ದವನ್ನ ಅನೇಕ ಕಡೆ ಪ್ರಯೋಗ ಮಾಡುವುದೆಲ್ಲ ಕಂಡಿದ್ದೇ ಇದೆ. ಇದು ಜಗತ್ತಿನಲ್ಲೂ ಇದೆ, ವೈದಿಕ ಸಾಹಿತ್ಯದಲ್ಲೂ ಇದೆ, ಮತ್ತೆ ಲೌಕಿಕ ಆಡು ಮಾತುಗಳಲ್ಲೂ ಕೂಡ ಇದೆ ಅಂತ ಈಗ ಹೇಳ್ತಿದ್ದಾರೆ. ಒಂದೇ ಬಂಗಾರ ಇರ್ತದೆ, ಆದರೆ ಒಂದೇ ಬಂಗಾರವನ್ನ ಜನ ನಾನಾ ರೀತಿಯಾಗಿ ವ್ಯವಹರಿಸ್ತಾರೆ. ಅದು ಕೈಯಲ್ಲಿ ಆಭರಣವಾಗಿ ಕಟಕವಾಗಿರ್ತದೆ, ಕುಂಡಲವಾಗಿ ಕರ್ಣದಲ್ಲಿರ್ತದೆ, ಹಾರವಾಗಿ ಕಂಠದಲ್ಲಿರ್ತದೆ. ಹೀಗೆ ಅದನ್ನೇ ಕಟಕ, ಕುಂಡಲ, ಹಾರ ಮೊದಲಾದ ಶಬ್ದಗಳಿಂದ ಜನ ಕರೀತಾರೆ. ಆದರೆ ಮೂಲತಃ ಅದು ಸುವರ್ಣನೇ ಆಗಿರ್ತದೆ, ಹೊರತು ಅದರ ಸುವರ್ಣತ್ವಕ್ಕೇನು ಚ್ಯುತಿ ಇಲ್ಲ. ಹಾಗೆ ಇರುವ ಭಗವಂತ ಒಬ್ಬನೇ ಆಗಿರ್ತಾನೆ. ಅವನ ವಿಷಯದಲ್ಲಿ ಈ ಜ್ಞಾನಿಗಳಾದಂತಹ ಲೌಕಿಕರು ಹಾಗೆ ವೈದಿಕರು ಕೂಡ, ಲೌಕಿಕರು ಒಂದು ಮಾತ್ರಕ್ಕೆ ಅವರು ಅಜ್ಞಾನಿಗಳಾಗಿರ್ತಾರೆ ಅಂತ ಏನಿಲ್ಲ. ಅಲ್ಲಿಯೂ ಜಗತ್ತಿನಲ್ಲಿರುವಂತಹ ವ್ಯಕ್ತಿಗಳು ಕೂಡ ಜ್ಞಾನಿಗಳೇ ಆಗಿರ್ತಾರೆ. ಅವರು ನಾನಾ ರೀತಿಯಾಗಿ ಈ ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ. ವೈದಿಕರು ಪ್ರಯೋಗ ಮಾಡ್ತಾರೆ, ಲೌಕಿಕರು ಪ್ರಯೋಗ ಮಾಡ್ತಾರೆ. ಅರ್ಥಾತ್ ಲೌಕಿಕ ಸಾಹಿತ್ಯ ಯಾವುದು ಪೌರುಷೇಯವಾದ ಸಾಹಿತ್ಯ ಆಗಿದೆ,
ಮಹಾಭಾರತ, ರಾಮಾಯಣ ಮೊದಲಾದ ಪೌರುಷೇಯ ಸಾಹಿತ್ಯ. ಅದಾದ ಬಳಿಕ ಇತ್ತೀಚಿನವರು ರಚನೆ ಮಾಡಿದ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವಂತಹ ಶಬ್ದಗಳು ಅವು ಎಲ್ಲ. ಅದಲ್ಲದೆ ನಮ್ಮ ಆಡು ಮಾತಿನಲ್ಲಿ ನಾವು ಬಳಕೆ ಮಾಡುವಂತಹ ಶಬ್ದಗಳು ಕೂಡ ಇವೆಲ್ಲವೂ ಭಗವಂತನ ವಾಚಕವಾದ ಶಬ್ದಗಳೇ. ಉದಾಹರಣೆಗೆ ಭೋಜನ ಅನ್ನುವ ಒಂದು ಕ್ರಿಯೆಯನ್ನು ನಾವು ಪರಿಗಣಿಸಿದಾಗ ಅಲ್ಲಿ ತಂದೆ ಊಟ ಮಾಡ್ತಿದ್ದಾನೆ, ತಾಯಿ ಬಡಿಸ್ತಾ ಇದ್ದಾಳೆ, ಅಥವಾ ತಾಯಿ ಊಟ ಮಾಡ್ತಿದ್ದಾಳೆ ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ಶಬ್ದಗಳನ್ನು ಪ್ರಯೋಗ ಮಾಡ್ತೇವೆ. ಇವೆಲ್ಲ ಭೋಜನ ಕರ್ತೃಗಳನ್ನು ಹೇಳುವಂಥ ಶಬ್ದಗಳು. ಹೇ ಪಿತಃ ಮಾತಃ ಇತ್ಯಾದಿಭಿ ಭೋಕ್ತೃ ವಿಷಯೈಹಿ, ಭೋಕ್ತೃವಾದ ವ್ಯಕ್ತಿಯನ್ನು ಹೇಳುವಂಥ ಶಬ್ದ ಇದು. ತಂದೆ ಊಟ ಮಾಡ್ತಿದ್ದಾಗ ಅವನನ್ನ ಭೋಕ್ತಾ ಅಂತಾರೆ, ತಾಯಿ ಊಟ ಮಾಡ್ತಿದ್ದಾಗ ಅವಳನ್ನು ಭೋಕ್ತಾ ಅಂತಾರೆ. ಆ ಭೋಕ್ತಾ ಆದಂಥ ತಾಯಿಯನ್ನ ತಾಯಿ ಅಂತ ಹೇಳ್ತಾರೆ, ಮಾತಾ ಅಂತ ಹೇಳ್ತಾರೆ. ಮತ್ತೆ ಭೋಕ್ತಾ ಆದಂಥ ತಂದೆಯನ್ನ ಪಿತಃ ಅಂತ ಹೇಳ್ತಾರೆ. ಹೀಗೆ ಒಬ್ಬನಿಗೆ ಪಿತಾ, ಮಾತಾ, ಭ್ರಾತ, ಸ್ವಯಂ ಗುರು, ಶಿಷ್ಯ, ಭಿಕ್ಷುಕ, ರಾಜ ಹೀಗೆಲ್ಲ ಶಬ್ದಗಳಿಂದ ಪ್ರಯೋಗ ಮಾಡ್ತಾರೆ. ಭೋಜನ ಅನ್ನುವ ಒಂದು ಕ್ರಿಯೆಯನ್ನು ತಗೊಂಡಿದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆಯೇ ಕರ್ತೃ ಯಾವುದು, ಕರ್ಮ ಯಾವುದು ಅದನ್ನೆಲ್ಲ ಹೇಳುವಂತ ವಿಷಯ ಅಷ್ಟೇ ಇದು. ಇನ್ನ ಭೋಜ್ಯ ವಸ್ತುಗಳು ಯಾವುದು? ಅನ್ನ, ಜಲ, ಕ್ಷೀರ ಮೊದಲಾದದ್ದು ಭೋಜ್ಯ ವಸ್ತುಗಳು. ಇಲ್ಲಿ ಪಿತಾ ಅಂತ ಶಬ್ದ ಪ್ರಯೋಗ ಮಾಡ್ತಾರಲ್ಲ, ಅವೆಲ್ಲ ಪಿತಾ, ಮಾತಾ, ಭ್ರಾತ ಮೊದಲಾದ ಎಲ್ಲಾ ಶಬ್ದಗಳು ಕೂಡ ಭಗವಂತನ ಶಬ್ದಗಳೇ. ಆ ಭಗವಂತನ ಹೇಳುವಂತಹ ಶಬ್ದಗಳೇ ಆಯಾ ತಂದೆ, ತಾಯಿ ಮೊದಲಾದವರನ್ನು ಹೇಳ್ತಿವೆ. ಮತ್ತೆ ಆಯಾ ತಂದೆ, ತಾಯಿ, ಗುರು, ಶಿಷ್ಯ, ರಾಜ, ಭಿಕ್ಷುಕ ಮೊದಲಾದವರಲ್ಲೂ ಕೂಡ ಒಳಗೆ ಕೂತ್ಕೊಂಡು ಆ ಭೋಜನ ಮಾಡಿಸ್ತಾ ಇರುವವನು ಅವನೇ. ಅವನು ಭೋಗ ಮಾಡಿಯೇ ಇವರಿಂದ ಮಾಡಿಸ್ತಿದ್ದಾನಷ್ಟೆ. ತತ್ರ ಭೋಕ್ತೃಷು ಸಂಸ್ಥಿತವು ಭೋಜ್ಯ ವಸ್ತುಷು ಸಂಸ್ಥಿತವು ಸಂಕರ್ಷಣ, ಪ್ರದ್ಯುಮ್ನ, ನಾರಾಯಣ ಇತ್ಯಾದಿ ರೂಪದಿಂದ ಆ ಒಬ್ಬನೇ ಭಗವಂತ ಭೋಕ್ತೃಗಳಲ್ಲಿದ್ದಾನೆ, ಭೋಜ್ಯ ವಸ್ತುಗಳಲ್ಲಿದ್ದಾನೆ ಅಂತ ಹೀಗೆಲ್ಲ ನಾನಾ ಥರದ ಉಪನಿಷತ್ತು, ತೈತ್ರಿ ಉಪನಿಷತ್ತು ಮೊದಲಾದ ಕಡೆ ಆ ಭಗವಂತ ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ಇದ್ದಾನೆ ಅಂತ ಕೇಳಿ ಬರ್ತದೆ. ಸಂಕರ್ಷಣಶ್ಚ ಪ್ರದ್ಯುಮ್ನ ತತ್ರ ಭೋಕ್ತೃಷು ಸಂಸ್ಥಿತವು, ಭೋಕ್ತೃ ವ್ಯಕ್ತಿಗಳಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಭೋಕ್ತೃ ಶಕ್ತಿ ಪ್ರದವು, ಭೋಜನ ಮಾಡುವವರಿಗೆ ಆ ಶಕ್ತಿಯನ್ನು ಕೊಡುವವನು ಅವನು. ಮತ್ತು ಭೋಕ್ತಾರೋಚ ವಿಶೇಷತಃ, ನಿಜವಾಗಿ ಒಳಗೆ ನಿಂತು ಭೋಗ ಮಾಡುವವರು ಅವರೇ. ನಾರಾಯಣ ಅನಿರುದ್ಧೌತು ಭೋಗ್ಯ ವಸ್ತುಷು ಸಂಸ್ಥಿತವು, ನಾರಾಯಣ ಮತ್ತು ಅನಿರುದ್ಧ ಎಂಬ ರೂಪದಿಂದ ಅವನು ಭೋಗ್ಯ ವಸ್ತುಗಳಲ್ಲಿ, ಯಾವ ವಸ್ತುಗಳನ್ನು ಸ್ವೀಕಾರ ಮಾಡ್ತೀವಲ್ಲ ಅಲ್ಲಿದ್ದಾನೆ. ತರ್ಪಕವು ಸರ್ವ ಲೋಕಾನಾಂ ತಸ್ಮಾತ್ ಭೋಗ್ಯವು ನ ಚರಿವ್ಯತಃ, ಇಡೀ ಜಗತ್ತಿಗೂ ಕೂಡ ಅವರು ಆ ಭೋಗ್ಯ ವಸ್ತುಗಳಲ್ಲಿದ್ದು ತೃಪ್ತಿ ಕೊಡ್ತಾರೆ. ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ, ಎಲ್ಲಾ ಕ್ರಿಯೆಗಳಿಗೂ ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಗೂ ಕೂಡ ಅವಕಾಶ ಮಾಡಿಕೊಡುವಂಥವನು ಈ ಭಗವಂತನೇ, ವಾಸುದೇವ ಶಬ್ದವಾಚ್ಯನಾದ ಭಗವಂತನೇ. ಹೀಗೆ ನಾರಾಯಣ ಅನಿರುದ್ಧ, ಮತ್ತೆ ಪ್ರದ್ಯುಮ್ನ ಸಂಕರ್ಷಣ, ಮತ್ತೆ ವಾಸುದೇವ ಅಂತ ಹೀಗಿನ್ನೊಂದು ರೂಪ. ಈ 5 ರೂಪಗಳನ್ನೇ ಎಲ್ಲಾ ಕಡೆ ಕೂಡ ಚಿಂತನೆ ಮಾಡಬೇಕು. ವೇದಗಳಲ್ಲಿಯೂ ಕೂಡ ಎಲ್ಲಾ ಕಡೆ 5 ವಿಶೇಷಣಗಳೇನಾದ್ರೂ ಬಂದ್ರೆ 5 ರೂಪದ ನಾರಾಯಣನನ್ನೇ ಹೇಳ್ತಿರ್ತಾರೆ. 4 ವಿಶೇಷಣಗಳು ಬಂದ್ರೆ ಅಲ್ಲಿ ಪ್ರದ್ಯುಮ್ನ, ಸಂಕರ್ಷಣ, ನಾರಾಯಣ, ಅನಿರುದ್ಧ, ವಾಸುದೇವ ಒಂದನ್ನು ಬಿಟ್ಟು ಹೇಳ್ತಿರ್ತಾರೆ. ಹೀಗೆ 4 ರೂಪಗಳಿರುವ ಅಥವಾ 5 ರೂಪಗಳಿರುವ ಭಗವಂತನನ್ನು ಹೇಳುವುದೇ ಶಾಸ್ತ್ರದ ಉದ್ದೇಶ. ಎಲ್ಲಾ ಕಡೆನೂ ಹೀಗೆ ಇರ್ತದೆ. ಮತ್ತೆ ಭೋಜನೋಪಕರಣಗಳು, ಈಗ ಅನ್ನ, ಜಲ ಮೊದಲಾದದ್ದು ಭೋಗ್ಯ ವಸ್ತು ಆಯಿತು. ಮತ್ತೆ ಎಲೆ, ತಂಬಿಗೆ ಮೊದಲಾದಂಥದ್ದು ಪರ್ಣಂ, ಕಮಂಡಲು ಇತ್ಯಾದಿ ಕರಣ ವಿಷಯೈ ಲೌಕಿಕೈಹಿ, ನೋಡಿ ಇವು ಎಲ್ಲ ಲೌಕಿಕಗಳೇ, ಲೌಕಿಕ ವಸ್ತುಗಳೇ. ಅವನೇ ಪರ್ಣ ಅಂತ ಕರ್ಸ್ಕೊಂಡಿದ್ದಾನೆ, ಅವನೇ ಕಮಂಡಲು ಅಂತ ಕೂಡ ಕರ್ಸ್ಕೊಂಡಿದ್ದಾನೆ. ಇವೆಲ್ಲ ಲೌಕಿಕ ವಸ್ತುಗಳಾದವು. ಇನ್ನ ಇಂದ್ರ ಮೊದಲಾದ ನಾಮಗಳಿಂದ ದೇವತೆಗಳನ್ನು ಕರೀತಾರೆ. ಮೂಲತಃ ಆ ಶಬ್ದಗಳು ಕೂಡ ಹೇಳುವುದು ಭಗವಂತನನ್ನೇ. ಈ ಲಾಜ, ಆಜ್ಯ ಮೊದಲಾದ ಆಹುತಿಗಳನ್ನ, ಸೂಕ್ಷ್ಮ ಮೊದಲಾದ ಉಪಕರಣಗಳನ್ನ ವೈದಿಕರು ಹೇಳ್ತಾರೆ. ಲೌಕಿಕರು ಮತ್ತು ವೈದಿಕರು ಇಬ್ಬರೂ ಹೇಳುವುದು ಭಗವಂತನನ್ನೇ. ಭಗವಂತನನ್ನು ಹೇಳುವ ಶಬ್ದಗಳನ್ನೇ ಎಲ್ಲರೂ ಉಪಯೋಗ ಮಾಡ್ತಾರೆ ಅಂತ ಬಂತಲ್ಲ,
ಅದಕ್ಕೆ ಇದು ವಿಷ್ಣು ತೀರ್ಥರು ಕೊಟ್ಟಂತಹ ದೃಷ್ಟಾಂತ. ಒಂದು ಯಜ್ಞ ನಡೆದರೆ ಅಲ್ಲಿ ಇಂದ್ರ ಮೊದಲಾದ ದೇವತೆಗಳನ್ನು ಕರೀತಾರೆ, ಇಂದ್ರ ವರುಣ ಇತ್ಯಾದಿ ದೇವತೆಗಳನ್ನು. ಆ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ತವೆ. ಮತ್ತೆ ಅಲ್ಲಿ ಆಜ್ಯ ಅಂದ್ರೆ ತುಪ್ಪ, ಲಾಜ ಅಂದ್ರೆ ಅರಳು ಮೊದಲಾದದನ್ನ ಆಹುತಿ ಹಾಕ್ತಿರ್ತಾರೆ. ಅಲ್ಲಿ ಮತ್ತೆ ಸೃಕ್ ಸ್ರುವ ಮೊದಲಾದ ಯಾಗೋಪಕರಣಗಳಿರ್ತವೆ. ಅಲ್ಲಿ ಈ ಎಲ್ಲ ಯಾಗೋಪಕರಣಗಳು ಮತ್ತೆ ಆಹುತಿಗೆ ಪಾತ್ರ ಆಗುವಂತಹ ವಿಷಯಗಳು, ಹೀಗೆ ಪ್ರತಿಯೊಂದು ಕೂಡ ಭಗವಂತನನ್ನೇ ಹೇಳ್ತವೆ. ಹೀಗೆ ಬಲ್ಲವರು, ತಿಳಿದವರು ಎಲ್ಲರೂ ಕೂಡ ನಾನಾ ಶಬ್ದಗಳಿಂದ ಒಬ್ಬನೇ ಭಗವಂತನನ್ನೇ ಕರೀತಾರೆ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಜ್ಞಾನಿ ಆದವನಿಗೆ ಭಗವಂತನ ನೆನಪು ಬರ್ತದೆ, ಉಳಿದವರಿಗೆ ಭಗವಂತನ ನೆನಪು ಬರೋದಿಲ್ಲ ಅಷ್ಟೆ. ವಸ್ತುತಃ ಬರಬೇಕು. ದ್ವಿಧೈಹಿ ವಿವಿಧೈಹಿ ವಿರುದ್ಧೈಹಿ ಅಪಿ ಶಬ್ದೈಹಿ ವಚೋಭಿಹಿ ಭಗವಾನೇವ ಪ್ರತಿಪದ್ಯತೆ. ಈ ಜಗತ್ತಿನಲ್ಲಿ ಭೋಕ್ತಾ ಬೇರೆ, ಭೋಗ್ಯ ಬೇರೆ. ಭೋಗ್ಯ ವಸ್ತು ಅನ್ನ, ಹಾಲು ಮೊದಲಾದದ್ದೆಲ್ಲ ಭೋಕ್ತಾ ಆಗೋ ಸಾಧ್ಯ ಇಲ್ಲ. ಭೋಕ್ತಾ ಯಾರಿದ್ದಾನೆ ಅವನು ಭೋಗ್ಯ ಆಗೋ ಸಾಧ್ಯ ಇಲ್ಲ. ಆದರೆ ಒಬ್ಬನೇ ಭಗವಂತನೇ ಈ ಎಲ್ಲಾ ಶಬ್ದಗಳಿಂದಲೂ ವಾಚ್ಯನಾಗಿರೋದ್ರಿಂದ ವಿರುದ್ಧವಾದ ಗುಣಗಳನ್ನು ಹೇಳುವಂತಹ ಆಯಾ ಶಬ್ದಗಳು ಕೂಡ ಭಗವಂತನನ್ನು ವರ್ಣನೆ ಮಾಡ್ತವೆ. ಅದಕ್ಕೆ ಒಂದೊಂದಕ್ಕೂ ಕೂಡ ಅವು ಈ ಜಗತ್ತಿನ ವಸ್ತುಗಳನ್ನು ವರ್ಣನೆ ಮಾಡುವ ರೀತಿ ಬೇರೆ ಇರ್ತದೆ, ಮತ್ತೆ ಭಗವಂತನನ್ನು ವರ್ಣನೆ ಮಾಡುವಂಥ ರೀತಿ ಬೇರೆ ಇರ್ತದೆ. ದುಃಖ, ಅವನನ್ನೇ ದುಃಖದ, ಅವನೇ ದುಃಖಿ ಅಂತ ಹೇಳ್ತಾರೆ. ಯಾಕೆ ಅವನನ್ನೇ ದುಃಖಿ ಅಂತ ಹೇಳ್ತಾರೆ ಅಂದ್ರೆ, ದುಃಖವನ್ನ ಅವನು ತಾನು ಅನುಭವಿಸದೆ ಹೋದ್ರೂ ಕೂಡ ದುಃಖ ನಮಗ್ ಕೊಡ್ತಾನಲ್ಲ, ದುಃಖದ ಅನುಭವವನ್ನು ನಮಗ್ ಕೊಡುವವನಾದ್ರಿಂದ ಅವನೊಬ್ಬನನ್ನೇ ದುಃಖಿ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಶಬ್ದದಿಂದಲೂ ಅವನೇ ವಾಚ್ಯನಾಗಿದ್ದಾನೆ ಅಂತಂದ್ರ ತಾತ್ಪರ್ಯ. ಈ ಜಗತ್ತಿನಲ್ಲಿ ಕಂಡಿದೆ ಇದು. ಇದು ಒಂದು ಶ್ಲೋಕ. ಮತ್ತೊಂದು 11ನೇ ಸ್ಕಂದದಲ್ಲಿ 28ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ ಬಂದಿದೆ. ಯಥಾ ಹಿರಣ್ಯಂ ಸ್ವಕೃತಂ ಪುರಸ್ತಾತ್ ಪಶ್ಚಾಚ್ಚ ಸರ್ವಸ್ಯ ಹಿರಣ್ಮಯಸ್ಯ ತದೇವ ಮಧ್ಯೆ ವ್ಯವಹಾರ್ಯಮಾಣಂ ನಾನಾಪದೇಶೈಃ ರಹಮಸ್ಯ ತದ್ವತ್. ಕೃಷ್ಣ ಉದ್ಧವನಿಗೆ ಹೇಳಿದಂತಹ ಮಾತಿದು. ಇಲ್ಲಿಯೂ ಕೂಡ ಬಂಗಾರದ ಗಟ್ಟಿದು ಉದಾಹರಣೆನೇ ಕೊಡ್ತಿದ್ದಾರೆ. ನನು ಜಗತಃ ಸೃಷ್ಟೇ ಪ್ರಾಕ್ ಸಂಹಾರ ಅನಂತರಂ ಚ ತಾದೃಶಾನಾಂ ವ್ಯವಹಾರ ವಿಶೇಷಾಣಾಂ ಅಭಾವೇನ ಮಧ್ಯೆ ಏವ ತಾದೃಶಾಃ ವ್ಯವಹಾರಾಃ ಭವಂತಿ ಇತ್ಯೇತತ್ ಕಥಮಿತಿ ಚೇತ್ ಏವಂ ವದತ ಅಂತ ಅದಕ್ಕೆ ಆ ಪ್ರಶ್ನೆ ಮಾಡಿಕೊಂಡು ಪ್ರಶ್ನದ ತಾತ್ಪರ್ಯ ಏನು ಅನ್ನೋದನ್ನೆಲ್ಲ ಹೇಳ್ತಿದ್ದಾರೆ. ಕೃಷ್ಣ ಉದ್ಧವನಿಗೆ ಏನ್ ಹೇಳ್ತಾನಂದ್ರೆ, ಒಂದು ಬಂಗಾರದ ಮೂಲ ದ್ರವ್ಯ, ಒಂದು ಗಟ್ಟಿ, ಅದರಿಂದ ಅನೇಕ ಥರದ ಒಡವೆಗಳು ತಯಾರಾಗಬೇಕು. ಆ ಎಲ್ಲಾ ಒಡವೆಗಳನ್ನ ಸಿದ್ಧವಾಗುವ ಮೊದಲು ಅದು ಬಂಗಾರವೇ. ಇನ್ನ ಆ ಒಡವೆಗಳನ್ನು ತಯಾರು ಮಾಡಿದ ಮೇಲೂ ಕೂಡ ಅದು ಬಂಗಾರ ಅಂತಾನೆ ಕರೆಸ್ಕೋತದೆ. ಒಡವೆಗಳನ್ನೆಲ್ಲ ಕರಗಿಸಿ ಗಟ್ಟಿ ಮಾಡಿದ ಬಳಿಕನೂ ಕೂಡ ಅದು ಬಂಗಾರವೇ. ಬಂಗಾರವೇ ಒಡೆಗಳು ಆ ಆಭರಣದ ರೂಪದಿಂದ ಮಧ್ಯಕಾಲದಲ್ಲಿದೆ. ಆಭರಣ ತಯಾರಾಗುವುದಕ್ಕಿಂತ ಮುಂಚೆ ಆ ಬಂಗಾರವೇ ಇದೆ. ಆಭರಣಗಳನ್ನೆಲ್ಲ ಕರಗಿಸಿ ಮತ್ತೆ ಮೂಲ ದ್ರವ್ಯ ಮಾಡಿದಾಗ ಅದು ಕೂಡ ಅದು ಬಂಗಾರವೇ. ಎಲ್ಲ ಅವಸ್ಥೆಗಳಲ್ಲೂ ಬಂಗಾರವೇ ಆಗಿರ್ತದೆ. ಅದರಂತೆ ಭಗವಂತ ಈ ಸೃಷ್ಟಿಯಲ್ಲಿ ದೇವ, ಋಷಿ, ಪಿತೃಪ ಮತ್ತೆ ಚಕ್ರವರ್ತಿಗಳು, ಮನುಷ್ಯರನ್ನೆಲ್ಲ ಸೃಷ್ಟಿ ಮಾಡಿದ. ಹಾಗೆ ಭೂತ, ರಾಕ್ಷಸರು ಮೊದಲಾದ ತಮೋಯೋಗ್ಯರನ್ನು ಸೃಷ್ಟಿಸಿದ, ರಾಜಸರನ್ನು ಸೃಷ್ಟಿಸಿದ. ಒಟ್ಟಾರೆ ಸಾತ್ವಿಕರನ್ನು, ರಾಜಸರನ್ನು, ತಾಮಸರನ್ನು ಎಲ್ಲರನ್ನೂ ಅವನು ಸೃಷ್ಟಿ ಮಾಡಿದ್ದಲ್ಲ. ಆ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಮತ್ತೆ ಪ್ರಳಯ ಕಾಲ ಬಂದಾಗ ಆ ಲಯ ಮಾಡಿದ ಬಳಿಕ ಮತ್ತೆ ಮಧ್ಯದಲ್ಲಿ ಕೂಡ ಸೃಷ್ಟಿಕಾಲ ಏನು ನಡೆದಿದೆ ಆ ಸಂದರ್ಭದಲ್ಲೂ ಕೂಡ ಅವನು ಪರಮಾತ್ಮನೇ ಆಗಿರ್ತಾನೆ. ಅವನು ಮೊದಲು ಪರಮಾತ್ಮ, ಆಮೇಲೂ ಪರಮಾತ್ಮ, ಈಗಲೂ ಕೂಡ ಪರಮಾತ್ಮನೇ ಅವನು. ಅದನ್ನೇ ಹೇಳ್ತಾರೆ, ಒಡವೆಗೆ ಸಿದ್ಧ ಆಗುವ ಮೊದಲು ಅವು ಕರಗಿದ ಬಳಿಕ ಬಂಗಾರವನ್ನ ಏನಂತ ಕರೀತಾರೆ? ಒಡವೆ ರೂಪದಲ್ಲಿದ್ದಾಗ ಒಡವೆ ಅಂತ ಕರೀತಾರೆ. ಆದ್ರೆ ಒಡವೆ ರೂಪದಲ್ಲಿ ಅದು ಸಿದ್ಧವಾಗುವುದಕ್ಕಿಂತ ಮುಂಚೆ ಅದನ್ನ ಬರೇ ಬಂಗಾರ ಅಂತ. ಇದೇನು ಅಂತ ಕೇಳಿದ್ರೆ ಅದನ್ನ ಬಂಗಾರ ಅಂತ ಅಷ್ಟೇ ಹೇಳ್ತಾರೆ. ಅವು ಕರಗಿದ ಬಳಿಕ ಅದನ್ನೇನು ಹೇಳ್ತಾರೆ? ಮತ್ತು ಬಂಗಾರ ಅಂತಾನೆ ಹೇಳ್ತಿರ್ತಾರೆ. ಅದನ್ನ ಒಡವೆ ಅಂತ ಯಾರು ಅನ್ನೋದಿಲ್ಲ. ಅವು ಒಡವೆ ಅಂತ ಅನ್ನೋದು ಯಾವಾಗ? ಮಧ್ಯಕಾಲದಲ್ಲಿ ಮಾತ್ರ.
ಒಡವೆಯಾಗಿ ತಯಾರಾದ ಮೇಲೆ ಅದಿನ್ನೂ ನಷ್ಟ ಆಗೋದಕ್ಕಿಂತ ಮುಂಚೆ ಮಾತ್ರ ಅದನ್ನ ಒಡವೆ ಅಂತ ಕರೆಸ್ಕೋತಾರೆ. ಆ ಒಡವೆಗಳು ಎಲ್ಲ ಆಭರಣ ಅಂತ ನಾವು ಕರೆಯುವಾಗ ಕೆಲವರು ಅದನ್ನ ಆಭರಣ ಅಂತ ಕರೀತಾರೆ, ಕೆಲವರು ಆಭರಣ ಅಂತ ಕರೆಯೋದಿಲ್ಲ. ಅನೇಕ ಕಡೆ ಇದನ್ನ ನಾನು ಕೂಡ ಗಮನಿಸಿದ್ದೀನಿ. ಇದೇನು ಅಂತ ಕೇಳಿದ್ರೆ, ಒಂದೇನೋ ಆಭರಣ ನಮ್ಮ ಕೈಯಲ್ಲಿದೆ, ಇದೇನು ಅಂತ ಕೇಳಿದ್ರೆ, ಏನು ಅಂತ ಕೇಳಿದಾಗ ಉತ್ತರ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕೊಡ್ತಾರೆ. ಇದು ಬಂಗಾರ ಅಂತಲೂ ಕೆಲವರು ಉತ್ತರ ಕೊಡ್ಬೋದು, ಇಲ್ಲ ಇದು ಬಂಗಾರದ ಉಂಗುರ ಅಂತ ಇನ್ನು ಕೆಲವರು ಉತ್ತರ ಕೊಡ್ಬೋದು. ನೀವು ಅದನ್ನ ಬಂಗಾರ ಅಂತ ಹೇಳಿದ್ರು ತಪ್ಪಲ್ಲ, ಯಾಕೆಂದ್ರೆ ಅದು ಒಡವೆ ಹೌದು, ಆದರೆ ಬಂಗಾರ ಆಗಿದ್ರಿಂದ ಅದಕ್ಕೆ ಬೆಲೆ ಇದೆ. ಆದ್ರಿಂದ ಅದನ್ನು ಬಂಗಾರ ಅಂತ ಆ ದೃಷ್ಟಿಯಿಂದ ಮಾತ್ರ ಅವನು ಪರಿಗಣನೆ ಮಾಡ್ತಾನೆ. ಒಡವೆ ಆಗಿದ್ರು ಬರೇ ಬಂಗಾರದ ಗಟ್ಟಿಯಾಗಿದ್ರು ಅದಕ್ಕಿರೋ ಬೆಲೆ ಇದ್ದೇ ಇದೆ. ಆದ್ರಿಂದ ಒಬ್ಬ ಅದನ್ನ ಬಂಗಾರ ಅಂತ ಮಾತ್ರ ಗುರುತಿಸ್ತಾನೆ, ಇನ್ನೊಬ್ಬ ಅದನ್ನ ಒಡವೆ ಅಂತ ಗುರುತಿಸ್ತಾನೆ. ಇಲ್ಲಿ ಏನ್ ಬಂದಿದೆ ಅಂದ್ರೆ, ಯದ್ಯಪಿ ಆ ಒಡವೆಗಳನ್ನ ನಾವು ಒಡವೆ ಅಂತ ಹೇಳುವಾಗ ಬಂಗಾರ ಅಂತ ಯಾರು ಹೇಳೋದಿಲ್ಲ ಅಂತ ಬಂದಿದೆ. ಆದ್ರೂ ಕೆಲವು ಸರಿ ಆ ಥರನೂ ಹೇಳ್ತಾರೆ ಅಂತ ಸುಮ್ಮನೆ ನನ್ನ ಅನುಭವ ಅಲ್ಲದ ಕಡೆ ಹೇಳಿದ್ದೀನಿ ಅಷ್ಟೆ. ಯದ್ಯಪಿ ಒಡವೆಗಳಾಗಿ ಕರೆಸಿಕೊಳ್ಳುವಾಗ ಬಂಗಾರವೆಂದು ಕರೆಸಿಕೊಳ್ಳುವುದಿಲ್ಲ ಅಂತ ವಿಷ್ಣು ತೀರ್ಥರ ಅಭಿಪ್ರಾಯ ಏನಿದೆ. ಕರೆಸಿಕೊಳ್ಳುವುದೇ ಇಲ್ಲ ಅಂತ ಇದ್ದಿರ್ಲಿಕ್ಕಿಲ್ಲ ಅವರ ಅಭಿಪ್ರಾಯ. ಹಾಗೂ ಕರೆಸ್ಕೋತದೆ, ಹೀಗೂ ಕರೆಸ್ಕೋತದೆ. ಆದ್ರೂ ಮುಖ್ಯವಾಗಿ ಜನ ಅದನ್ನೇನು ಗುರುತಿಸ್ತಾರೆ, ಬಂಗಾರದ ಆಭರಣ, ಒಂದು ಹಾರ, ಒಂದು ಉಂಗುರ ಅಂತ ಹೀಗೆ ಗುರುತಿಸ್ತಾರೆ. ತಿಳಿದವನು ಅದನ್ನ ಬಂಗಾರ ಅಂತ ಗುರುತಿಸ್ತಾನೆ. ಆಭರಣ ಅಂತ ಕರೀತಾರೆ ಅದನ್ನ. ಕಟಕ, ಮುಕುಟ ಮೊದಲಾದ ರೂಪದಿಂದ ಅದನ್ನ ಹೇಳ್ತಾರೆ. ಅದದ್ದು ವಾಸ್ತವಿಕವಾಗಿ ಏನು, ನೀವಲ್ಲಿ ಏನೇ ಕರೆದ್ರು ವಾಸ್ತವಿಕವಾಗಿ ಅದೇನು, ಅದು ಬಂಗಾರವೇ. ಹಾಗೆ ಸೃಷ್ಟಿಕಾಲದಲ್ಲಿ ಭಗವಂತ ದೇವ, ಮಾನವ ಮೊದಲಾದ ರೂಪಗಳಿಂದ ಕರೆಸ್ಕೋತಾನೆ. ಸೃಷ್ಟಿ ಕಾಲದಲ್ಲಿ ಹೀಗೆ ಕರೆಸ್ಕೋತಾನೆ ಅವನು. ಆದ್ರೆ ಪರಮಾತ್ಮ ಅಲ್ಲಿ ಒಳಗಿದ್ದಾನೆ ಅಂತ ಅನ್ನೋದು ಅಜ್ಞಾನಿಗಳಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ, ಅಜ್ಞರಿಂದ ಅಂತ ಬಂದಿದೆ. ಅಜ್ಞರಿಂದ ಅಂತ ಬಂದಿರೋದ್ರಿಂದ ನಾನು ಅದನ್ನ ಹಿಂದಿನ ಆ ದೃಷ್ಟಾಂತವನ್ನು ಕೂಡ ಅದೇ ತರ ಹೇಳಿದೆ ಅಷ್ಟೇ ನಾನು. ಹೀಗೆ ಆ ಪರಮಾತ್ಮ ಅಜ್ಞ ಜನರಿಗೆ ಕಾಣುವ ರೀತಿ ಬೇರೆ, ಜ್ಞಾನಿಗಳಿಗೆ ಅವನು ಕಾಣುವ ರೀತಿ ಬೇರೆ. ಪರಮಾತ್ಮ ಅಂತ ಅವನನ್ನ ಅಜ್ಞ ಜನರು ಗುರುತಿಸೋದಿಲ್ಲ. ಜ್ಞಾನಿಗಳಾದವರು ಪರಮಾತ್ಮನನ್ನೇ ಗುರುತಿಸ್ತಾರೆ. ಕಣ್ಣಿಗೆ ಪರಮಾತ್ಮ ಒಬ್ಬ ದೇವತೆ ಕಾಣಿಸಿದಾಗ, ಇಂದ್ರ, ಚಂದ್ರ ಮೊದಲಾದ ದೇವತೆಗಳು ಕಾಣಿಸಿದಾಗ, ಜ್ಞಾನಿಗಳಾದವರಿಗೆ ಆ ದೇವತೆಯೊಳಗಿರುವಂತಹ ಭಗವಂತನು ಕಾಣಿಸ್ತಾನೆ. ಅಜ್ಞಾನಿಗಳಾದವರಿಗೆ ಹೊರಗಿರುವಂತಹ ದೇವತೆ ಮಾತ್ರ ಕಾಣಿಸ್ತದೆ, ಆ ದೇವತೆಯ ಸ್ವರೂಪ ಮಾತ್ರ ಕಾಣಿಸ್ತದೆ. ಇದು ಬರೇ ಅಲ್ಲಿ ಮಾತ್ರ ಅಲ್ಲ, ಇದು ವಿಗ್ರಹದಲ್ಲೂ ಹೀಗೆ ಆಗ್ತದೆ. ವಾಸ್ತವಿಕವಾಗಿ ಅಜ್ಞಾನಿಗಳ ಕಣ್ಣಿಗೆ ಯಾವ ಇಂದ್ರ, ಚಂದ್ರಾದಿ ದೇವತೆಗಳು ಸುಲಭವಾಗಿ ಏನು ಕಾಣಿಸೋದಿಲ್ಲ. ಅದರಿಂದ ಅದನ್ನ ಏನು ಹೇಳಿ ಹೊರಟಿದ್ದಾರೆ ಅಂದ್ರೆ, ಅಜ್ಞಾನಿಗಳು ಅನ್ನೋರು ಎರಡು ಥರದವ್ರು ಇದ್ದಾರಲ್ಲ. ಈಗ ನಮ್ಮಂತಹ ಅಜ್ಞಾನಿಗಳಿಗೆ ಯಾವ ಇಂದ್ರ, ಚಂದ್ರಾದಿ ದೇವತೆಗಳ ಕೂಡ ಈಗೇನು ನಮಗೆ ಕಾಣಿಸೋದಿಲ್ಲ. ಆದ್ರೆ ಕೆಲವು ಅಜ್ಞಾನಿಗಳಿಗೆ ಅವರು ತಪಸ್ಸು ಮಾಡಿದಾಗ ಆ ಇಂದ್ರ, ಚಂದ್ರಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಅವರು ಪ್ರತ್ಯಕ್ಷ ನಿಲುಕ್ತಾರಲ್ಲ, ಹಾಗಿದೆಯಲ್ಲ. ಅದರಿಂದ ಅಜ್ಞಾನಿಗಳೇ ಎರಡು ಥರದವರು. ಎಲ್ಲಾ ಅಜ್ಞಾನಿಗಳನ್ನು ಒಂದೇ ಥರ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದುಷ್ಟರಾದಂತಹ ದೇವತೆಗಳಿಗೆ, ದುಷ್ಟರಾದಂತಹ ರಾಕ್ಷಸರಿಗೆ ಅವರ ಅಜ್ಞಾನಿಗಳೇ, ತಮೋಯೋಗ್ಯರೇ, ಭಗವಂತನನ್ನು ಭಾಗವತರನ್ನು ಪರಿಪರಿಯಾಗಿ ದ್ವೇಷಿಸುವವರೇ. ಆದರೂ ಕೂಡ ಅವ್ರು ಜಪ ಮಾಡಿದಾಗ ಅವರಿಗೆ ಆ ದೇವತೆಗಳು ಕಾಣಿಸ್ತಾರೆ. ಅದು ಹೇಗೆ ಕಾಣಿಸ್ತಾರೆ ಅಂದ್ರೆ, ಒಳಗಿರುವ ಭಗವಂತ ಕಾಣಿಸೋದಿಲ್ಲ, ಹೊರಗಿರುವಂತಹ ಆಯಾ ದೇವತೆ ಮಾತ್ರ ಕಾಣಿಸ್ತಾನೆ. ಅವರಿಂದ ಒಂದೇನೋ ವರ ಪಡ್ಕೋತಾರೆ. ವರ ಪಡ್ಕೊಂಡು ಮುಂದೆ ತಾವು ತಮ್ಮ ಆರ್ಭಟ, ದರ್ಪ ಎಲ್ಲ ತೋರಿಸಿ ಕೊನೆಗೊಂದು ಬಾರಿ ಸತ್ತು ಹೋಗ್ತಾರೆ. ಆದ್ರೆ ಗಮನಿಸಿದ್ರೆ ಈ ದುಷ್ಟರಾದಂತಹ ಅಜ್ಞಾನಿಗಳಾದಂತಹ ದೈತ್ಯರನ್ನು ಮತ್ತೆ ಸಾಮಾನ್ಯ ಅಜ್ಞಾನಿಗಳಾದಂತಹ ನಮ್ಮಂತಹ ಮನುಷ್ಯರನ್ನು ಇಬ್ಬರನ್ನು ಕೂಡ ನಾವು ಹೋಲಿಸಿ ನೋಡಿದಾಗ, ವಾಸ್ತವಿಕವಾಗಿ ನಮ್ಗಿಂತ ಹೆಚ್ಚು ಅಜ್ಞಾನಿಗಳು ಅವರು, ನಮ್ಗಿಂತ ಹೆಚ್ಚು ದುಷ್ಟರು ಅವರು. ತಮೋ ಗುಣದ ಹೆಚ್ಚು ಆವೇಶ ಇರೋದು ಅವರಲ್ಲಿ ನಮ್ಗಿಂತ. ಆದರೂ ಕೂಡ ಅವರಿಗೆ ಕೆಲವು ಮಂತ್ರಗಳನ್ನು ಉಚ್ಚಾರ ಮಾಡಿದಾಗ ದೇವತೆಗಳು ಒಲಿತಾರೆ. ನಮಗೆ ಆಯಾ ಮಂತ್ರಗಳನ್ನು ಉಚ್ಚಾರ ಮಾಡಿದಾಗ ದೇವತೆಗಳು ಒಲಿದೇ ಇರಬಹುದು. ಆದ್ರಿಂದ ನಾನು ಅಜ್ಞಾನಿಗಳಲ್ಲಿ ಎರಡು ಥರದವರು ಅಂತ ಹೇಳಿದೆ. ನಮ್ಗೆ ಯಾಕೆ ಒಲಿಯೋದಿಲ್ಲ ಅಂದ್ರೆ, ನಮ್ಮ ಕೈಯಿಂದ ಅಂತಹ ದುಷ್ಟ ಕೆಲಸಗಳೇನು ಆಗ್ಬೇಕಾಗಿರೋದಿಲ್ಲ. ನಮ್ಮ ಕೈಯಿಂದ ಆಗೋ ಮಹಾ ಕೆಲಸಗಳು ಅಷ್ಟರಲ್ಲೇ ಇವೆ, ಆಗೋ ದುಷ್ಟ ಕೆಲಸಗಳು ಅಷ್ಟರಲ್ಲೇ ಇವೆ. ಆದ್ರಿಂದ ಅಂಥ ಯಾವುದೋ ಮಂತ್ರಶಕ್ತಿಯ ಮೂಲಕ ದೊಡ್ಡ ಶಕ್ತಿಯನ್ನ ನಮಗೆ ಬೇಕಾದಾಗ ನಮ್ಮ ಎದುರಿಗೆ ಕರೆಸ್ಕೊಳ್ಳುವಂಥ ಶಕ್ತಿ ನಮಗಿರೋದಿಲ್ಲ. ಇದು ಅದ್ರ ತಾತ್ಪರ್ಯ ಆಗ್ತದೆ. ಆದ್ರಿಂದ ಅಜ್ಞಾನಿಗಳೇ ಎರಡು ಥರ.
ಅಜ್ಞಾನಿಗಳು ಭಗವಂತನನ್ನು ಇಂದ್ರಾದಿ ದೇವತೆಗಳನ್ನು ಕಂಡಾಗ ಅವರಿಗೆ ಕಾಣುವುದು ಅದು ಮಾತ್ರ, ಇಂದ್ರಾದಿ ದೇವತೆ ಮಾತ್ರ, ಒಳಗಿರೋ ಭಗವಂತ ಕಾಣಿಸೋದಿಲ್ಲ. ನಮಗೂ ಕೂಡ ಯಾವುದೋ ಒಂದು ಕಲ್ಲಿನ ಲೋಹದ ವಿಗ್ರಹ ಕಾಣಿಸಿದಾಗ ವಿಗ್ರಹ ಮಾತ್ರ ಕಾಣಿಸ್ತದೆ, ಹೊರತು ಅದ್ರೊಳಗಿರುವಂತಹ ಭಗವಂತನ ರೂಪ ಯಾವುದು ಕಾಣಿಸೋದಿಲ್ಲ. ಮತ್ತೆ ಹರಿಯುವ ನದಿ, ಯಾವುದೇ ಪರ್ವತ, ಬೀಸುವ ಗಾಳಿ, ಏನನ್ನು ಅನುಭವಿಸಿದ್ರು ಕೂಡ ಜ್ಞಾನಿಗಳಾದವರಿಗೆ ಅದ್ರ ಹಿಂದಿರುವಂತಹ ಭಗವಂತನ ಶಕ್ತಿ ಕಾಣಿಸ್ತದೆ. ನಮಗೆ ಆ ಯಾವ ಶಕ್ತಿಯು ಕೂಡ ಕಾಣಿಸೋದಿಲ್ಲ. ಇಲ್ಲೊಂದ್ ಕಡೆ ಆ ಶಬ್ದ ಬಂದಿದೆ, ಮಾಂ ವಿನಾ ಭ್ರೂಭಂಗಮಪಿ ಕರ್ತುಂ ಅಶಕ್ತಂ ಇದಂ ಜಗತ್ ಪ್ರವೃತ್ಯಾದೋ ಮಾಮೇವ ಅಪೇಕ್ಷತೆ ಇತಿ ಮತ್ಪ್ರಧಾನಕತೆಯ ಮನ್ಮಯಂ ಇತ್ಯುಚ್ಯತೆ. ಮನ್ಮಯಾಹ ಮಾಂ ಉಪಾಶ್ರಿತಾಹ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾರೆ. ಭಗವದ್ಗೀತಾದಲ್ಲಿಯೂ ಬಂದಿದೆ, ಅದನ್ನ ಮತ್ತೆ ಮಹಾಭಾರತದಲ್ಲೂ ಬಂದಿರಬೇಕು ಆ ಮಾತು, ಇಲ್ಲ ಅಂತಲ್ಲ, ಈ ಭಾಗವತ್ ಸಾರೋದ್ಧಾರದಲ್ಲೂ ಬಂದಿರಬೇಕು. ಮನ್ಮಯಾಹ ಅಂದ್ರೆ ಅದು ಹೇಗೆ ಮನ್ಮಯರು? ತತಃ ಸರ್ವಸ್ಯ ಮನ್ಮಯಸ್ಯ ಜಗತಃ ಪುರಸ್ತಾತ್ ಪಶ್ಚಾಚ್ಚ ಸುಷ್ಠು ತಿರನರ ಸೂರ್ಯಗಾದಿ ನಾಮಕ ರೂಪೈಹಿ ಅಕೃತಂ ಆತ್ಮಾನಂ ತೈಹಿ ರೂಪವಿಶೇಷೈಹಿ ಅನಭಿವ್ಯಕ್ತೀಕೃತ್ಯ. ದೇವತೆಗಳ ರೂಪದಿಂದ ಯಾವ ದೇವತೆಗಳಿದ್ದಾರೆ ಅವರೊಳಗೂ ಭಗವಂತ ಇದ್ದಾನೆ. ತಿರ್ಯಕ್ ಪ್ರಾಣಿಗಳ ರೂಪದಿಂದ ಯಾವ್ಯಾವ ಪಶುಗಳು ನಮಗೆ ಕಾಣಿಸ್ತವೆ ಅಲ್ಲೂ ಒಳಗೆ ಭಗವಂತನೇ ಇದ್ದಾನೆ. ಮನ್ಮಯಾಹ ಅಂದ್ರೆ ಈ ಎಲ್ಲಾ ಪ್ರಾಣಿಗಳನ್ನು ನೋಡಿದಾಗ ಅಲ್ಲಲ್ಲಿ ಭಗವಂತನನ್ನೇ ಕಾಣುವವರು ಅಂತ ಅರ್ಥ, ಒಂದರ್ಥ. ಇನ್ನೊಂದು ಮನ್ಮಯಾಹ ಅಂತಂದ್ರೆ ಯಾವತ್ತೂ ಭಗವಂತನನ್ನೇ ಚಿಂತಿಸುವವರು, ಅಂತರಂಗದಲ್ಲಿ ಭಗವಂತನನ್ನೇ ಕಾಣ್ತಿರ್ತಾರೆ, ಇನ್ ಯಾವುದನ್ನು ಕಾಣ್ಲಿಕ್ಕೆ ಅವ್ರು ಬಯಸೋದಿಲ್ಲ ಅಂತ ಒಂದರ್ಥ. ಮತ್ತೆ ಇನ್ನೊಂದು ಮನ್ಮಯಾಹ ಅಂದ್ರೆ ಸರ್ವಸ್ಯ ಮನ್ಮಯಸ್ಯ ಜಗತಃ, ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ, ಒಳಗೆ ಪ್ರಧಾನವಾದದ್ದು ಯಾವತ್ತೂ ಕೂಡ ಭಗವಂತನೇ. ಆದ್ರಿಂದ ಪ್ರಧಾನವಾದ ನನ್ನನ್ನೇ ಕಾಣ್ತಾರೆ ಹೊರತು ಅಪ್ರಧಾನವಾದಂತಹ ಜಗತ್ತನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ, ದೇವತೆಗಳನ್ನ ಅವರು ಕಾಣುವ ಪ್ರಯತ್ನ ಮಾಡೋದಿಲ್ಲ ಅಂತದ್ರ ತಾತ್ಪರ್ಯ ಆಗ್ತದೆ. ಅದರಿಂದಾಗಿ ಅಜ್ಞಾನಿಗಳು ಅಂತ ಅಲ್ಲಿ ಬಂತು. ಆದರೆ ಈ ದೇವಮಾನವಾದಿಗಳನ್ನ, ದಾನವರನ್ನ ನಾನು ಸೃಷ್ಟಿ ಮಾಡುವಾಗ ಅವೇ ನಾಮರೂಪಗಳಿಂದ ನಾನೇ ವ್ಯಕ್ತನಾಗಿ ಅದ್ರೊಳಗೆ ಇರ್ತೇನೆ. ಅವೇ ನಾಮರೂಪಗಳಿಂದ ನಾವೇ ವ್ಯಕ್ತನಾಗಿ ಅಂತಿದೆ, ನಾನೇ ವ್ಯಕ್ತನಾಗಿ ಅಂತ ಅದರ ತಿದ್ದುಪಡಿ. ನಾನೇ ವ್ಯಕ್ತನಾಗಿ ಅದರೊಳಗೆ ಪ್ರವರ್ತಕನಾಗಿ ಪ್ರವೇಶಿಸಿ ಇರ್ತೀನಿ. ಅದನ್ನೇ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ ಹೇಳೋದಿಕ್ಕೆ. ಆಯಾ ವಸ್ತುಗಳಲ್ಲಿ ಆಯಾ ರೂಪದಿಂದಲೇ ಭಗವಂತ ಇರ್ತಾನೆ, ಆಯಾ ವ್ಯಕ್ತಿಗಳಲ್ಲಿ ಆಯಾ ರೂಪದಿಂದಲೇ ಇರ್ತಾನೆ. ಇದ್ದು ಅವರವರಿಂದ ಆಯಾ ಕೆಲಸಗಳನ್ನ ಅವನು ಮಾಡಿಸ್ತಾನೆ ಅಂತ ಅದರ ಅಭಿಪ್ರಾಯ. ಇಲ್ಲದೆ ಹೋದ್ರೆ ಅವರಿಗೆ ಸ್ವತಃ ಪ್ರವೃತ್ತಿ ಇಲ್ಲ. ಸ್ವತಃ ಪ್ರವೃತ್ತಿ ಇಲ್ಲ ಅಂತ ಅನ್ನೋದನ್ನೇ ಅಲ್ಲಿ ನಾನು ಓದಿದ ಶ್ಲೋಕ. ಮಾಂ ವಿನಾ ಭ್ರೂಭಂಗಮಪಿ ಕರ್ತುಂ ಅಶಕ್ತಂ. ಇನ್ಯಾವುದೋ ದೊಡ್ಡ ಬೆಟ್ಟ ಗುಡ್ಡ ಇತ್ಯಾದಿಗಳನ್ನ ಅಲುಗಾಡಿಸೋದು, ದೊಡ್ಡ ಧನಸ್ಸನ್ನು ಎತ್ತೋದು, ಗದೆಯನ್ನು ಎತ್ತೋದು ಆ ಕಡೆ ಇರಲಿ, ಇವರಿಗೆ ಈ ಒಂದು ಹುಬ್ಬು ಕೊಂಕಿಸೋದಿದೆಯಲ್ಲ, ನಮ್ಮಂತರ ಹುಬ್ಬು ಕೊಂಕಿಸುವುದು, ತುಟಿ ಕೊಂಕಿಸುವುದು, ಬೆರಳುಗಳನ್ನು ಅಲ್ಲಾಡಿಸೋದು, ನಮ್ಮ ದೈಹಿಕ ಕ್ರಿಯೆಗಳಿವೆಯಲ್ಲ, ಈ ಎಲ್ಲಾ ದೈಹಿಕ ಕ್ರಿಯೆಗಳಲ್ಲಿ ಪ್ರಾಯ ಅತಿ ಸುಲಭವಾದದ್ದು ಅಂದ್ರೆ ನಮ್ಮ ಹುಬ್ಬನ್ನು ನಾವು ಕೊಂಕಿಸೋದು. ಕೈಯನ್ನು ಎತ್ತಲಿಕ್ಕಾದ್ರೂ ಒಂದು ಶಕ್ತಿ ಬೇಕು. ಉಪವಾಸ 2 ದಿವಸ ಉಪವಾಸ ಕೂತ್ರೆ ಕೈಕಾಲು ಅಲ್ಗಾಡ್ಲಿಕ್ಕಿಲ್ಲ. ಪ್ರಾಯ ಹುಬ್ಬನ್ನು ಅಲುಗಾಡಿಸ್ಲಿಕ್ಕೆ ಮಾತ್ರ ಬಹಳ ಏನು ಶಕ್ತಿ ಬೇಕಾಗಿಲ್ಲ. ಆದ್ರೆ ನಾನಿಲ್ಲದೆ ಹೋದ್ರೆ ಹುಬ್ಬು ಅಲುಗಾಡಿಸುವ ಕೆಲಸವೂ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಅವ್ರು ಸ್ವತಃ ಪ್ರವೃತ್ತಿ ಮಾಡಲಾರರು ಅಂತ ಬಂದಿದೆ. ಭೂಭಂಗಮಪಿ ಕರ್ತುಂ ಅಶಕ್ತಂ ಅಂತ ಅನ್ನೋದಲ್ಲಿ ಅನುವಾದದಲ್ಲಿ ಬಂದಂತೆ ಕಾಣಲಿಲ್ಲ, ಕನ್ನಡದ ಅನುವಾದದಲ್ಲಿ. ಅದಕ್ಕೆ ಅದು ನಾನು ಮತ್ತೆ ಎತ್ತಿ ಹೇಳಿದೆ. ಅವರು ನನ್ನ ಅಧೀನರು, ನನ್ನನ್ನೇ ಆಶ್ರಯಿಸಿದವರು, ಅವರಿಗೆ ಅಂತರ್ಯಾಮಿಯಾಗಿ ಅವರ ನಾಮಗಳಿಂದ ಮುಖ್ಯವಾಗಿ ನಾನೇ ಕರೆಸ್ಕೋತೇನೆ. ಈ ನನ್ನ ರೂಪಗಳೇ ಬೇರೆ, ಆ ದೇವಮಾನವಾದಿಗಳೇ ಬೇರೆ, ಇಬ್ಬರಿಗೂ ಕೂಡ ಸಾದೃಶ್ಯ ಮಾತ್ರ ಇರ್ತದೆ ಅಂತ ಅದರ ತಾತ್ಪರ್ಯ. ಬ್ರಹ್ಮನಲ್ಲಿ ಬ್ರಹ್ಮೆಂಬ ರೂಪದಿಂದ ಭಗವಂತ ಇದ್ದಾನೆ, ಒಳಗಿರುವ ಭಗವಂತ ಬೇರೆ, ಆ ಹೊರಗಿರುವಂತಹ ಚತುರ್ಮುಖ ಬೇರೆ, ಅವರಿಬ್ಬರಿಗೂ ಭೇದ ಇದೆ. ಇಬ್ರು ಬ್ರಹ್ಮ ಶಬ್ದದಿಂದ ವಾಚ್ಯರಷ್ಟೇ, ಇಬ್ಬರಿಗೂ ವ್ಯತ್ಯಾಸ ಇದೆ. ಆತ್ಮ ಶಬ್ದದಿಂದಲೂ ಕೂಡ, ಆತ್ಮ ಎಂಬ ಶಬ್ದದಿಂದ ಎಲ್ಲರೂ ವಾಚ್ಯರು. ಇಲ್ಲಿ ಪ್ರಸಂಗ ಬಂತು ಅಂತ ಹೇಳಿದೆ. ಆತ್ಮ ಶಬ್ದದಿಂದ ಎಲ್ಲರೂ ವಾಚ್ಯರು, ಚತುರ್ಮುಖಾದಿಗಳು ವಾಚ್ಯರು, ನಾವು ವಾಚ್ಯರು. ಆದರೆ ಆತ್ಮ ಶಬ್ದದಿಂದ ಭಗವಂತ ಮುಖ್ಯವಾಗಿ ವಾಚ್ಯ. ಆತತತ್ವಾಚ್ಯ ಮಾತೃತ್ವಾತ್ ಆತ್ಮೇತಿ ಪರಮೋಮತಃ ಆತ್ಮಾಭಾಸ ತದನ್ಯೇತು
ನ ಹ್ಯೇತೇಷಾಂ ತಥಾಹ ಗುಣಾಃ ಅಂತ. ಆತ್ಮ ಅಂದ್ರೆ ಆತತತ್ವಾತ್, ಎಲ್ಲಾ ಕಡೆ ವ್ಯಾಪ್ತನಾದ್ರಿಂದ, ಮಾತೃತ್ವಾತ್ ಸರ್ವಜ್ಞನಾದ್ರಿಂದ ಅವನನ್ನ ಆತ್ಮ ಅಂತ ಅನ್ಬೇಕು. ಆತ್ಮೇತಿ ಪರಮೋಮತಃ. ಉಳಿದವರೆಲ್ಲರೂ ಕೂಡ ಆತ್ಮಾಭಾಸರು. ಆತ್ಮಾಭಾಸ ತದನ್ಯೇತು. ಇವರಿಗೇನು ಇವರೆಲ್ಲ ಸರ್ವತ್ರ ವ್ಯಾಪ್ತರ ಅಥವಾ ಸರ್ವತ್ರ ವ್ಯಾಪ್ತವಾದ ಗುಣಗಳು ಇವರಿಗಿವೆಯಾ? ಆತ್ಮಾಭಾಸ ತತ್ವನಿರ್ಣಯದಲ್ಲಿ ಆಚಾರ್ಯ ಉದ್ಧರಿಸಿದ ಮಾತದು. ನಹ್ಯೇತೇಷಾಂ ತಥಾಹ ಗುಣಾಃ. ಇವ್ರು ಯಾರಿಗೂ ವ್ಯಾಪ್ತವಾದ ಗುಣಗಳಿಲ್ಲ. ಅದರಿಂದ ಮುಖ್ಯವಾಗಿ ಆತ್ಮಶಬ್ದದಿಂದ ವಾಚ್ಯ ಅವನು. ಆದ್ರಿಂದ ನಾವು ಆತ್ಮರೇ ಅಲ್ಲ ಅಂದಮೇಲೆ ಮಹಾತ್ಮರಾಗುವುದಂತೂ ಇಲ್ಲವೇ ಇಲ್ಲ. ಆತ್ಮಶಬ್ದ ಅನ್ನೋದು ಪ್ರತಿಯೊಬ್ಬರಿಗೂ ಬೇಸಿಕ್ ಶಬ್ದ. ಅದಕ್ಕಾಗಿ ಅದನ್ನೇ ನಾನು ಈಗ ಇಲ್ಲಿ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟೆ. ನಾವು ಮೊದಲು ಆತ್ಮರು, ಆಮೇಲೆ ಜೀವಾತ್ಮ. ನಾವು ನಮಗೆ ಈ ದೇಹದಲ್ಲಿ ಇದೊಂದು ಶರೀರ ಹೆಸರು ಬಂದಿದೆ, ನಿಮಗೆ ಆ ದೇಹದಲ್ಲಿ ಆ ಹೆಸರು ಬಂದಿದೆ, ಅವರಿಗೆ ಆ ದೇಹದಲ್ಲಿ ಆ ಹೆಸರು ಬಂದಿದೆ. ಮೂಲತಃ ನಮ್ಗೆಲ್ರಿಗೂ ಆತ್ಮ ಅಂತ ಕರೀತಾರೆ. ಆತ್ಮ ಅಂದ್ರೆ ಜೀವಾತ್ಮ ಅಂತ ಅರ್ಥ. ಆದ್ರೆ ಅದು ಕೂಡ, ಆ ಆತ್ಮ ಎಂಬ ಶಬ್ದವು ಕೂಡ ಮುಖ್ಯವಾಗಿ ಹೇಳುವುದು ಭಗವಂತನನ್ನೇ. ಇನ್ನ ನಮ್ಮನ್ನು ಹೇಳುವಂತಹ ಪ್ರತಿಯೊಂದು ಶಬ್ದವೂ ಕೂಡ ಅಲ್ಲೊಂದು ಏನು ಗುಣ ಇದೆ, ಆ ಗುಣವನ್ನೆಲ್ಲ ಮುಖ್ಯವಾಗಿ ಭಗವಂತನಲ್ಲೇ ನಾವು ಕಾಣಬೇಕಾದ್ರಿಂದ ನಮ್ಮನ್ನು ನಾವು ಪೂರ್ಣವಾಗಿ ಹೇಳೋದಿಲ್ಲ ಅಂತಾನೆ ಅದ್ರ ತಾತ್ಪರ್ಯ. ಪರಮಾತ್ಮ ಮತ್ತು ಅವನ ರೂಪಗಳಿಗೆ ಬಂಗಾರ ಮತ್ತು ಒಡವೆಗಳ ದೃಷ್ಟಾಂತ ಕೊಡುವುದೇನರ್ಥ? ತಾತ್ಪರ್ಯ ಏನು ಅಂದ್ರೆ, ಅಲ್ಲಿ ಬಂಗಾರ ಒಡವೆ ರೂಪದಿಂದ ನಿರ್ಮಿಸಲ್ಪಟ್ಟರೂ ಕೂಡ ಅಲ್ಲಿರುವ ಬಂಗಾರವೇ ಮುಖ್ಯ ಆಗಿರ್ತದೆ. ಅವತ್ತು ಬಂಗಾರ ಅಂತಾನೆ ಅದಕ್ಕೆ ಬೆಲೆ ಕೊಡ್ತಿರ್ತಾರೆ. ನಾವು ಇದನ್ನ ಲೌಕಿಕ ದೃಷ್ಟಾಂತದಲ್ಲೂ ಕೂಡ ನೋಡ್ಬೋದು. ಒಂದು ಬಂಗಾರದ ಗಟ್ಟಿ ಇದ್ರೆ ಆ ಗಟ್ಟಿಗೆ ಯಾವತ್ತೂ ಬೆಲೆ ಇರ್ತದೆ. ಆಭರಣ ರೂಪವಾಗಿ ನೀವು ಅದನ್ನು ಪರಿವರ್ತನೆ ಮಾಡಿದ್ರೆ, ಒಂದ್ಸರಿ ಆಭರಣ ರೂಪವಾಗಿ ಪರಿವರ್ತನೆ ಮಾಡಿಬಿಟ್ರೆ ಮುಂದೆ ಅದನ್ನ ಕೊಳ್ಳುವವರು ನೀವೇನು ಬೆಲೆ ಕೊಂಡಿರ್ತೀರೋ ಅದನ್ನ ಮತ್ತೊಬ್ಬರಿಗೆ ಮಾರ್ಲಿಕ್ಕೆ ಹೋದಾಗ ಅದ್ರ ಬೆಲೆ ಕಡಿಮೆ ಆಗ್ತದೆ. ಯಾಕೆಂದ್ರೆ ಅವ್ರು ಅದನ್ನ ಮತ್ತೊಂದು ರೂಪದಿಂದ ತಯಾರು ಮಾಡ್ಕೊಳ್ಲಿಕ್ಕೆ ಹೋದಾಗ ಅದು ರೂಪಾಂತರ ಹೊಂದಿದಾಗ ಅಲ್ಲಿ ಏನು ಕೆಲವು ಬೇರೆ ಲೋಹಗಳನ್ನೆಲ್ಲ ಸೇರಿಸಿರ್ತಾರೆ, ಅದನ್ನೆಲ್ಲ ಕಡಿತ ಮಾಡ್ಬೇಕಾಗ್ತದೆ. ಅದರಿಂದ ಆಭರಣ ರೂಪವಾಗಿ ಪರಿಣಿತವಾದದ್ದಕ್ಕೆ ಬೆಲೆ ಕಡಿಮೆನೇ ಯಾವತ್ತು, ಮೂಲ ರೂಪದಲ್ಲಿ ಇರೋದಕ್ಕೆ ಯಾವತ್ತೂ ಬೆಲೆ ಹೆಚ್ಚಿರ್ತದೆ. ಇದು ಲೌಕಿಕ ದೃಷ್ಟಾಂತನೇ. ಆದ್ರೆ ಈ ಯಾವ ವಿವೇಕವೂ ಕೂಡ ಈ ಅಜ್ಞಾನಿಗಳಿಗೆ ಇರೋದಿಲ್ಲ. ಆದ್ರಿಂದ ಅವರು ಪರಮಾತ್ಮನನ್ನ ನೋಡ್ತಿರ್ತಾರೆ ಹೊರಗಡೆ, ಆದ್ರೆ ಹೊರಗಡೆ ಕಾಣಿಸುವುದು ಅವರಿಗೆ ಕಲ್ಲಿನ ಕಟ್ಟಿಗೆ ಯಾವುದೋ ಒಂದು ವಿಗ್ರಹ ಅಥವಾ ಯಾವನೋ ಒಬ್ಬ ದೇವತೆ, ಒಳಗಿರೋ ಭಗವಂತ ಕಾಣಿಸೋದಿಲ್ಲ. ಜ್ಞಾನಿಗಳಿಗೆ ಅಸ್ಪಷ್ಟವಾದಂತಹ ವಿವೇಕನೇ ಕಾಣಿಸ್ತದೆ. ಉಳಿದವರು ಅವರು ತಿಳ್ಕೋತಾರೆ, ಆದ್ರೆ ಸಾಮಾನ್ಯವಾಗಿ ಇವರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ತತ್ತತ್ ಸಮಾನಾಕಾರತೆಯ ತತ್ತತ್ ಪ್ರವೃತ್ತಯೇ ಪ್ರವಿಶ್ಯ ಆತ್ಮಾನಂ ರೂಪ ವಿಶೇಷೈ ಬಹುಧಾ ವ್ಯಕ್ತೀಕೃತ್ಯ. ಇದು ವಿಷ್ಣು ತೀರ್ಥರ ವಾಕ್ಯ. ತತ್ತತ್ ಸಮಾನಾಕಾರತೆಯ, ಅವ್ರು ಎಷ್ಟು ಎತ್ತರ ಇದ್ದಾರೋ ಅಷ್ಟು ಎತ್ತರ, ಎಷ್ಟು ಕುಳ್ಳ ಇದ್ದಾರೋ ಅಷ್ಟು ಕುಳ್ಳ, ಅವ್ರ ಬಾಹು, ಅವ್ರ ಕಾಲು, ತೋಳು ಎಲ್ಲನೂ ಹಾಗೇನೆ. ಅವರು ಪ್ರವೃತ್ತಿ ಮಾಡಬೇಕಾಗಿದೆ. ಪ್ರವೃತ್ತಿ ಮಾಡ್ಬೇಕಾದ್ರೆ ಇವನು ಒಳಗಿದ್ದು ಪ್ರವೃತ್ತಿ ಮಾಡಬೇಕು. ಆತ್ಮಾನಂ ರೂಪ ವಿಶೇಷೈ ಬಹುಧಾ ವ್ಯಕ್ತೀಕೃತ್ಯ. ತಾನೇ ನಾನಾ ರೂಪಗಳಿಂದ ಅಲ್ಲಿ ಒಳಗಿದ್ದು ಆ ಕೆಲಸವನ್ನ ಮಾಡಿಸ್ತಾನೆ. ಹಿರಣ್ಮಯವಾದಂತಹ ಬಂಗಾರದ ರಥ ಮತ್ತು ಸುವರ್ಣದ ಶಂಖ ಮೊದಲಾದದಿರ್ತದಲ್ಲ, ಏನೇನೋ ರಥಗಳನ್ನ ಬೇರೆ ಬೇರೆ ರೂಪದಿಂದಲೇ ತಯಾರು ಮಾಡ್ತಾರೆ. ಆದ್ರೆ ಎಲ್ಲದಕ್ಕೂ ಅಲ್ಲಿ ಇರುವಂಥದ್ದು ಏನಂದ್ರೆ ಬಂಗಾರ ಮಾತ್ರ. ಅದಕ್ಕೆ ಮಹತ್ವ. ಬಂಗಾರಕ್ಕೆ ರಥ ಶಂಖದ ಮೊದಲಾದ ಆಕಾರ ಕೊಡ್ತಾರೆ ಅಷ್ಟೆ. ಆ ಆಕಾರವನ್ನು ಕೊಡೋದಕ್ಕಿಂತ ಮುಂಚೆ ಆ ಬಂಗಾರ ಅಂತ ಅನ್ನೋದು ಸ್ವಕೃತ ಅಂದ್ರೆ ಅಕೃತವಾಗಿರ್ತದೆ. ಕೃತ ಅಂತಂದ್ರೆ ಮಾಡಲ್ಪಟ್ಟದ್ದು, ಅಕೃತ ಅಂದ್ರೆ ಮಾಡಲ್ಪಡದೇ ಇದ್ದದ್ದು, ಒರಿಜಿನಲ್ ಅಂತ ಅರ್ಥ. ಅದಕ್ಕೆ ಅಕೃತವಾಗಿರ್ತದೆ. ಆ ಬಂಗಾರವನ್ನೇ ಬಂಗಾರ ಅಂತ ಲೌಕಿಕರು ಮುಂದೆ ಕರಿತಾ ಹೋಗ್ತಾರಷ್ಟೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅದಕ್ಕೊಂದು ರೂಪಾಂತರ ಬಂದ್ಮೇಲೆ ಮತ್ತೆ ಅದಕ್ಕೊಂದು ಆಭರಣದ ಹೆಸರು ಕೊಡ್ತಾರೆ ಅಷ್ಟೆ. ನಾವು ಕನ್ನಡದಲ್ಲಿ ಅಲ್ಲೇನು ಅನುವಾದ ಇದೆಯಲ್ಲ, ಅಲ್ಲಿರುವಂತ ಎಲ್ಲಾ ವಾಕ್ಯಗಳನ್ನು ನಾನು ಅನುಸರಿಸ್ತಾ ಇಲ್ಲ. ಕೆಲವು ಸರಿ ಕೆಲವು ಮಾತುಗಳಿಗೆ ಪೂರ್ಣವಾಗಿ ಅಲ್ಲಿ ಮೂಲ ಶ್ಲೋಕದಲ್ಲಿ ಮೂಲ ವಾಕ್ಯದಲ್ಲಿ ಇರುವಂತೆ ಅನುವಾದ ಇಲ್ಲಿ ಕಾಣಿಸ್ಲಿಲ್ಲ ಅಂತ ನನಗನ್ಸಿದ್ರೆ
ಅಂತ ಕೆಲವು ವಾಕ್ಯ ಬಿಟ್ಟಿರ್ತೇನೆ, ಅದನ್ನು ಕೂಡ ಗಮನಿಸಬೇಕು. ಅದನ್ನ ಬಂಗಾರದ ರಥ, ಬಂಗಾರದ ಶಂಖ ಅಂತ ಹೀಗೆ ಮಾತ್ರ ವ್ಯವಹಾರ ಮಾಡ್ತಾರೆ. ಅದನ್ನು ಬಂಗಾರದ ರಥ ಅಂತಾರೆ, ಬಂಗಾರದ ಶಂಖ ಅಂತಾರೆ. ಬಂಗಾರ ಅಂತ ಗುರುತಿಸೋದಿಲ್ಲ, ಇದೇನು ಅಂತ ಕೇಳಿದ್ರೆ ರಥ ಅಂತಾರೆ, ಶಂಖ ಅಂತಾರೆ. ಜ್ಞಾನಿಗಳಿಗೆ ಅದು ಬಂಗಾರವಾಗಿ ಕಾಣಿಸ್ತದೆ. ಅಜ್ಞಾನಿಗಳಿಗೆ ಕಾಣಿಸ್ಲಿಲ್ಲ ಅಂದ ಮಾತ್ರಕ್ಕೆ ಅದು ಬಂಗಾರ ಆಗದೆ ಹೋಗ್ತದೇನು? ಇಲ್ಲ. ಸ್ಫುಟವಾದ ಜ್ಞಾನ ಇದ್ದವರು ಅವಾಗಲೂ ಕೂಡ ಅದನ್ನ ಬಂಗಾರ ಅಂತಾನೆ ತಿಳ್ಕೋತಾರೆ. ಹಾಗೆ ದೇವ, ಮಾನವ ಮೊದಲಾದ ಅನೇಕ ರೂಪಗಳನ್ನ ಹೊಂದಿದವನು ಈ ಭಗವಂತ. ಅವನಿಗೆ ಅವನ ಸ್ಪಷ್ಟವಾದ ತಿಳುವಳಿಕೆ ಯಾರಿಗಿದೆ ಅವರ ಪಾಲಿಗೆ ಭಗವಂತನೇ, ಭಗವಂತ ಅಲ್ಲದೆ ಹೋಗೋದಿಲ್ಲ ಅವನು. ಹೀಗೆ ಜ್ಞಾನಿಗಳ ಶಬ್ದ ವ್ಯವಹಾರ, ಜ್ಞಾನಿಗಳು ಏನೇನು ಶಬ್ದಗಳನ್ನು ಪ್ರಯೋಗ ಮಾಡ್ತಾರಲ್ಲ, ಆಗ ಭಗವಂತ ಯಾವತ್ತೂ ಆ ಶಬ್ದಗಳಿಗೆ ಅವನೇ ವಾಚ್ಯ, ಮುಖ್ಯ ಪ್ರತಿಪಾದ್ಯ ಅವನೇ. ಅವನನ್ನು ಉದ್ದೇಶಿಸಿ ಎಲ್ಲಾ ಶಬ್ದಗಳನ್ನು ಪ್ರಯೋಗ ಮಾಡಬೇಕು. ಹೀಗೆ ಎಲ್ಲಾ ಶಬ್ದಗಳನ್ನು ಭಗವಂತನಲ್ಲಿ ಉದ್ದೇಶಿಸಿ ಪ್ರಯೋಗ ಮಾಡುವುದೇ ಸ್ವಾಧ್ಯಾಯ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ಬಂದ್ರೆ ಇದನ್ನ ಸ್ವಾಧ್ಯಾಯ ಅಂತ ಅನ್ಬೇಕಂತ. ಅಧ್ಯಾಯ ನಾವು ಮಾಡಬೇಕಾದ ಅತಿ ಶ್ರೇಷ್ಠವಾದ ಅಧ್ಯಾಯ. ಇಲ್ಲಿ ಅಧ್ಯಾಯ ಮೂಲದ ಇರೋದೇನು? ಸ್ವಾಧ್ಯಾಯ ಅಂದ್ರೆ ತಾನು ಮಾಡಬೇಕಾದ ಅಧ್ಯಾಯ, ಪ್ರವಚನ ಅಂದ್ರೆ ಇನ್ನೊಬ್ರಿಗೆ ಹೇಳಬೇಕಾದದ್ದು. ಅದರಿಂದ ಪ್ಲಸ್ ಅಧ್ಯಾಯ ಸ್ವಾಧ್ಯಾಯ. ಆದ್ರೆ ಇದು ಭಗವಂತನಲ್ಲೇ ಆ ಎಲ್ಲಾ ಶಬ್ದಗಳನ್ನು ಪ್ರಯೋಗ ಮಾಡುವುದಕ್ಕೆ ಅತಿ ಶ್ರೇಷ್ಠವಾದ ಅಧ್ಯಯನ ಅಂತ ಹೇಳ್ತಾರೆ. ಇದು ಅಧ್ಯಾಯ ಅಂತ ಆದಾಗ ಸ್ವಾಧ್ಯಾಯ ಅಂತ ಆಗ್ಬೇಕಾಗ್ತದೆ. ಅಂದ್ರೆ ಚೆನ್ನಾಗಿ, ಅಧ್ಯಾಯ ಅದೆರಡರದು ಎಣಸಂಧಿ ಮಾಡಿದ್ರೆ ಸ್ವಾಧ್ಯಾಯ ಆಗ್ತದೆ. ಆಗ್ಲಿಕ್ಕಿಲ್ಲ. ಆದ್ರೂ ಪ್ಲಸ್ ಅಧ್ಯಾಯ ಅಂತ ಮಾಡಿದ್ರೆ ಸ್ವಾಧ್ಯಾಯ ಅಂತ ಆಗ್ತದೆ. ಅಂದ್ರೂ ಚೆನ್ನಾಗಿ ಅಂತ ಅರ್ಥ, ಅಂದ್ರೂ ಚೆನ್ನಾಗಿ ಅಂತ ಅರ್ಥ, ಅಧ್ಯಾಯ ಅಂತಂದ್ರೆ ತಾನು ಓದುವುದು ಅಂತ ಅರ್ಥ. ಹೀಗೆ ಮಾಡ್ಕೋಬಹುದು. ಬೇರೆ ಕಡೆ ಅದನ್ನು ಪ್ರಯೋಗ ಮಾಡದೆ ಹೋದ್ರೆ ಅದು ಮೌನ. ಯಾವುದೇ ಶಬ್ದ ನಮ್ ಕಣ್ಣೆದುರಿಗೆ ಬಂದ್ರೆ ಅದ್ರ ಮೂಲಕ ಭಗವಂತನನ್ನೇ ನಾವು ತಿಳಿತೀವಿ ಅಂತ ಸಂಕಲ್ಪ ತೊಟ್ರೆ ಅದನ್ನೇ ಸ್ವಾಧ್ಯಾಯ ಅನ್ನೋದು. ಬೇರೆ ವಿಷಯದಲ್ಲಿ ಅದನ್ನು ನಾವು ಪ್ರಯೋಗ ಮಾಡೋದಿಲ್ಲ ಅಂತ ಅನ್ನೋದೇ ಮೌನ. ಮಾಡೋದಿಲ್ಲ ಅಂದ್ರೆ ಏನರ್ಥ? ಮಾತಾಡ್ಲೇಬೇಕಾಗ್ತದೆ. ಜಡಭರತನಂತಹ ಅಪರೋಕ್ಷ ಜ್ಞಾನಿಯು ಕೂಡ ಕೆಲವು ಬಾರಿ ಮಾತಾಡ್ಬೇಕಾಗ್ತದಲ್ಲ. ಅವನು ಯಾವುದೋ ರಾಜನೇ ಜಡಭರತನ ಉಪಾಖ್ಯಾನದಲ್ಲಿ ಬರುವಂತೆ ನಿನ್ನ ರಥ, ಹೆಗಲು, ಮಣ್ಣು, ನಿನ್ನ ಆಳುಗಳು, ಹೀಗೆಲ್ಲ ನಾನಾ ಥರದ ಮಾತುಗಳನ್ನ ಆಡಿದ್ನಲ್ಲ ಇಲ್ಲಿ ಅಲ್ಲಿ ಅಂತೆಲ್ಲ. ಆ ಎಲ್ಲಾ ಶಬ್ದಗಳನ್ನು ಅವನು ಪ್ರಯೋಗ ಮಾಡಿದಾಗಲೂ ಕೂಡ ಅವನು ಪ್ರಯೋಗ ಮಾಡಲಿಲ್ಲ ಅಂತ ನಾವು ಹೇಳಲಿಕ್ಕೆ ಬರ್ತಿಲ್ಲ. ಯಾಕಂದ್ರೆ ಅವನು ಮಾತಾಡಿದ್ದು ಪ್ರತ್ಯಕ್ಷ ಸಿದ್ಧ ಇದೆ. ಹಾಗಾದ್ರೆ ಬೇರೆ ವಿಷಯದಲ್ಲಿ ಅವನು ಪ್ರಯೋಗಿಸಲಿಲ್ಲ ಅಂತ ಅರ್ಥ ಅಲ್ಲ. ಪ್ರಯೋಗಿಸಿದಾಗಲೂ ಕೂಡ ಅವನ ಮನಸ್ಸು ಭಗವಂತನನ್ನೇ ಆಲೋಚನೆ ಮಾಡ್ತಿತ್ತು. ನಾವು ಬೇರೆ ವಿಷಯಗಳನ್ನ ಕುರಿತು ಮಾತಾಡೇ ಆಡ್ತೀವಿ, ಅವರೂ ಬೇರೆ ವಿಷಯಗಳನ್ನ ಕುರಿತು ಮಾತಾಡ್ಬೇಕಾಗ್ತದೆ. ಲೌಕಿಕವಾದ ವಿಷಯಗಳನ್ನೇ ಆಡದೆ ಹೋದ್ರೆ ಏನಿದ್ರು ಎಲ್ಲಾ ಕಡೆಯೂ ಕೂಡ ಹರೇ ರಾಮ ಅಂತ ಅಲ್ಲಿಗೆ ಶುರು ಮಾಡಿದ್ರೆ, ಈ ಅಪರೋಕ್ಷ ಜ್ಞಾನಿಗಾದ್ರೂ ನಾವು ಏನ್ ಕೊಡಬೇಕು ಏನ್ ಕೊಡಬಾರದು, ಅವನ ಅಪೇಕ್ಷತೆ ಏನು ಅಂತ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಬಹಳ ಅಂದ್ರೆ ಅನ್ನಕ್ಕೆ ಅಧಿದೇವತೆಯಾದ ಒಂದು ರೂಪ ಭಗವಂತನ ಏನಿರ್ತದೆ, ಅನ್ನ ಹಾಕು ಅಂತ ಹೇಳಿದಾಗ ಅದನ್ನ ಆ ಶಬ್ದ ಉಚ್ಚಾರ ಮಾಡ್ಬೋದು. ನೀರು ಹಾಕು ಅಂತ ಹೇಳುವಾಗ ಅದಕ್ಕೆ ಬೇಕಾದ ಒಂದು ರೂಪ ಏನಿದೆ ಅದನ್ನ ಹೇಳುವ ಶಬ್ದಗಳನ್ನು ಹೇಳ್ಬೋದು. ಎಲ್ಲಾ ಕಡೆನೂ ಹೀಗೆ ಹೇಳಲಿಕ್ಕೆ ಆಗ್ತದ? ಒಂದು ಪೀಠ, ಪುಸ್ತಕ, ಏನಂತ ಶಬ್ದ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ? ಆದ್ರಿಂದ ನಾವು ಭಾಷೆಯನ್ನು ಪ್ರಯೋಗ ಮಾಡುವುದು ಇನ್ನೊಬ್ರಿಗಾಗಿ, ಅವ್ರಿಗೆ ಹೇಗೆ ತಿಳಿತದೋ ಹಾಗೆ ಪ್ರಯೋಗ ಮಾಡಬೇಕು. ಮಾಡುವಾಗಲೂ ಕೂಡ ಅದು ಭಗವಂತನ ಹೇಳ್ತದೆ ಅನ್ನೋ ಎಚ್ಚರ ಅವ್ರಿಗಿರ್ತದೆ, ಉಳಿದವರಿಗೂ ಅದು ಇರೋದಿಲ್ಲ ಅಂತ ಅದರ ತಾತ್ಪರ್ಯ. ಇದನ್ನೇ ಮೌನವೆಂಬ ಭಾಗವತ ಧರ್ಮ ಅಂತ ಹೇಳ್ತಾರೆ. ಆದ್ರಿಂದ ವೇದಗಳೆಲ್ಲವೂ ಎಲ್ಲಾ ಶಾಸ್ತ್ರಗಳು ಕೂಡ ಭಗವಂತನ ನಾಮವೇ ಅನುಸಂಧಾನ ಮಾಡುವಂತಹ ಒಂದು ಸ್ವಾಧ್ಯಾಯ, ವೇದಾಧ್ಯಯನ ಅಂದ್ರೆ ಇದೇ ಇದು. ಹೀಗೆ ಎಲ್ಲಾ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಭಗವಂತ. ನಮಗದು ಗೊತ್ತಿಲ್ಲದೆ ಹೋದ್ರೂ ಕೂಡ ಭಗವಂತ ಸರ್ವಶಬ್ದ ವಾಚ್ಯನೇ. ಅದನ್ನು ಹಿಂದೆ ಅನೇಕ ಸರಿ ಹೇಳಿದ್ದೆ. ಒಬ್ಬ ಜ್ಞಾನಿ ಅಜ್ಞಾನಿ ಜೊತೆ ಮಾತಾಡ್ತಿದ್ದಾನೆ. ಆ ಅಜ್ಞಾನಿ ಆದವನು ಏನೇನೋ ಶಬ್ದಗಳನ್ನು ಆಡ್ತಿದ್ದಾನೆ. ಬೈತಾ ಇಲ್ಲ, ಇವನಿಗೇನೋ ಅವನು ಬೈತಾ ಇಲ್ಲ. ಆದ್ರೂ ಅಲ್ಲಿ ಇಲ್ಲಿ ಆ ಪುಸ್ತಕ, ಈ ವ್ಯಕ್ತಿ ಆ ವ್ಯಕ್ತಿ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಏನೋ ವಿಷಯಗಳನ್ನ ಹೇಳ್ತಿದ್ದಾನೆ. ಅದನ್ನೆಲ್ಲ ಕೇಳಿದಾಗ ಭಗವಂತನ ನೆನಪು ಇವನಿಗೆ ಆಗ್ತದೆ, ಅವನಿಗಾಗದೇ ಇರಬಹುದು. ಆದ್ರೆ ಅವನು ಮಾಡಿದ ಆ ಶಬ್ದದ ಉಚ್ಚಾರದಿಂದ ಇವನು ಭಗವಂತನ ನೆನಪು ಮಾಡ್ಕೋತಾನೆ. ತಾನು ಮಾಡಿದ ಭಗವಂತನ ಶಬ್ದ ಪ್ರಯೋಗಗಳಿಂದಲೂ ಭಗವಂತನನ್ನು ಕಾಣ್ತಾನೆ, ಅವನು ಮಾಡಿದ ಶಬ್ದ ಪ್ರಯೋಗಗಳಿಂದಲೂ ಭಗವಂತನನ್ನು ಕಾಣ್ತಾನೆ.
ಅದು ಹೇಗೆ ಅಂತಂದ್ರೆ, ಮನೆಗೆ ಯಾರು ಗಣ್ಯರು ಸ್ವಾಮಿಗಳು ಬಂದರು, ವಾದ್ಯ ನುಡಿಸುವವ್ರನ್ನ ಕರೆದಿದ್ವಿ ನಾವು. ಅವ್ರು ವಾದ್ಯ ನುಡಿಸ್ತಾ ಇದ್ದಾರೆ. ಆ ಮನೆಗೆ ಬಂದಿರುವಂತಹ ಮಹಾತ್ಮರು ಸಾಧು ಸಂತರು ಏನಿದ್ದಾರೆ ಅವ್ರ ಬಗ್ಗೆ ಗೌರವ ಇರೋದು ನಮಗೆ, ಅವನಿಗೇನು ಗೌರವ ಇರೋದಿಲ್ಲ. ಅವನಿಗೆ ನಾವು ಒಂದಿಷ್ಟು ಸಂಭಾವನೆ ಕೊಡ್ತೀವಿ, ಅದನ್ನ ಅವ್ನು ನುಡಿಸ್ತಾ ಇರ್ತಾನೆ. ಅವನು ಆ ವಾದ್ಯಗಳನ್ನ ತನ್ನಷ್ಟಕ್ಕೆ ತಾನು ನುಡಿಸ್ತಾ ಇರ್ತಾನೆ. ಅವನ ಮನಸ್ಸಿನಲ್ಲಿ ಮತ್ತೊಂದು ಏನೋ ಚಿಂತೆ ಇರ್ತದೆ, ಯಾವಾಗ ನಾನು ಇಲ್ಲಿಂದ ಹೋದೇನೋ, ನನ್ನ ಕೆಲಸ ಯಾವಾಗ ಮುಗಿಸ್ತೇನೋ ಅಂತ ಅವನಿಗೆ ಚಿಂತೆ ಇರ್ತದೆ. ಆ ಬಂದವನನ್ನ ಪ್ರೀತಿಪಡಿಸಬೇಕು ಅಂತ ಅವನಿಗೇನು ಚಿಂತೆ ಇರೋದಿಲ್ಲ. ಕೆಲವರಿಗೆ ಯಾರಿಗಾದ್ರೂ ಇರಬಹುದು, ಆದರೆ ಆ ವಾದ್ಯಗಾರನಿಗೆ ಇಲ್ಲದೆ ಇರುವಂಥ ಒಂದು ಅನುಸಂಧಾನ ಕೇಳುವವರಿಗೆ ಇರ್ತದಲ್ಲ. ಯಾಕೆಂದ್ರೆ ಇವರು ವಾದ್ಯದನ್ನು ಕರೆಸಿದ್ದೆ ಅದಕ್ಕಾಗಿ, ಇದಕ್ಕಾಗಿ ಆ ಬಂದಂಥವ್ರನ್ನ ಸ್ವಾಗತ ಮಾಡ್ಲಿಕ್ಕಾಗಿ. ಆದ್ರಿಂದ ಆ ಶಬ್ದದ ಮೂಲ ಅದು ಜಡ ವಸ್ತುವಿನಿಂದ ಬಂದಿದೆಯಾ ಚೇತನ ವಸ್ತುವಿನಿಂದ ಬಂದಿದೆಯಾ ಅನ್ನೋದು ಮುಖ್ಯ ಅಲ್ಲ. ಮತ್ತೆ ಜಡ ವಸ್ತುವಿಗಂತೂ ತಾನು ಶಬ್ದ ಪ್ರಯೋಗ ಮಾಡ್ತಿದ್ದೀನಿ ಅನ್ನೋ ಅರಿವೇ ಇಲ್ಲ. ಅದು ಯಾರನ್ನು ಹೇಳ್ತದಂತನೂ ಗೊತ್ತಿಲ್ಲ. ಗಾಳಿ ಬೀಸುವ ಶಬ್ದ, ನದಿ ಹರಿಯುವ ಶಬ್ದ, ಒಂದು ಲೋಹದ ಕಣಕಣ ಅನ್ನುವ ಶಬ್ದ, ಅದು ಆ ಲೋಹಕ್ಕಾಗಲಿ ಆ ಜಡ ವಸ್ತುವಿಗಾಗಲಿ ತಾನು ಶಬ್ದ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲದೆ ಇದ್ರೆ ಬೇಡ, ನಿಮ್ಗೆ ಕೇಳಿಸಿದಾಗ ನಿಮಗೆ ಗೊತ್ತಿದೆ ಅಲ್ಲ. ಹಾಗೆ ಚೇತನದಿಗೂ ಗೊತ್ತಿಲ್ಲ. ಅನೇಕ ಚೇತನರಿಗೆ ನಾವು ಭಗವಂತನ ಶಬ್ದಗಳನ್ನೇ ಎಲ್ಲ ಕಡೆ ಪ್ರಯೋಗ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತಾದ್ರೆ ಸಾಕು, ನಮ್ಮ ತಾತ್ಪರ್ಯ. ಸ್ವಾಧ್ಯಾಯ ಸಮದೃಕ್ ಸೇವಾ ಅಂತ ಹಿಂದೆ 7ನೇ ಸ್ಕಂದದಲ್ಲಿ ಬಂದಿದೆ. ಮೌನಂ ಆತ್ಮವಿಮರ್ಶನಂ, ಮೌನವನ್ನ ಮತ್ತು ಸ್ವಾಧ್ಯಾಯವನ್ನ ಭಾಗವತ ಧರ್ಮ ಅಂತ ವರ್ಣನೆ ಮಾಡಿದ್ದಾರೆ. ನಾರದರು ಧರ್ಮರಾಜನಿಗೆ ಅದನ್ನು ಉಪದೇಶಿಸಿದ್ದಾರೆ. ಬಂಗಾರದ ದೃಷ್ಟಾಂತ ಕೊಟ್ಟರಲ್ಲ ಇಲ್ಲಿ ಮತ್ತು ಈ ಹಿಂದಿನ ಶ್ಲೋಕದಲ್ಲಿ. ಹಾಗಂದು ಮಾತ್ರಕ್ಕೆ ಬಂಗಾರ ಒಡವೆಗಳಿಗೆ ಉಪಾದಾನ ಕಾರಣ, ಅದು ಮೆಟೀರಿಯಲ್ ಕಾಸ್ ಅಂತಾರೆ. ಬಂಗಾರವೇ ಒಡವೆಯಾಗಿ ಪರಿಣಾಮ ಹೊಂದೋದು. ಹಾಗೆ ದೇವಮಾನವಾದಿ ಸಕಲ ಪ್ರಪಂಚಕ್ಕೂ ಕೂಡ ಭಗವಂತ ಉಪಾದಾನ ಕಾರಣ ಅಂತ ಮಾತ್ರ ಯಾರು ತಿಳಿಬಾರದು. ಉಪಾದಾನ ಕಾರಣ ಅವನು ಯಾವ ದೃಷ್ಟಿಯಿಂದ ಕೂಡ ಅಲ್ಲ. ಕಿಂ ಉಪಾದಾನ ಉಪಾದೇಯ ಭಾವಮಾಪನ್ನ ದೃಷ್ಟಾಂತಹ ಏವ ನೋಪಾದೇಯ ಇತಿ ತವಾಭಿಪ್ರಾಯ ಕಿಂ ವಾ ಅಯಮೇವೇತೆ. ಈ ಭಗವಂತ ಈ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ, ಅವನು ಕೇವಲ ನಿಮಿತ್ತ ಕಾರಣ ಅಷ್ಟೆ. ಹಿಂದೆ ಅನೇಕ ಕಡೆ ಆ ಜೇಡರ ಹುಳು ಮೊದಲಾದ ದೃಷ್ಟಾಂತವನ್ನು ನಾವು ಕೊಟ್ಟಿದ್ದೇವೆ. ನಿಮಿತ್ತ ಕಾರಣಗಳ ದೃಷ್ಟಾಂತಗಳನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಉಪಾದಾನ ಕಾರಣ ದೃಷ್ಟಾಂತವನ್ನು ಕೊಟ್ಟಿರ್ತಾರೆ. ಭಾಗವತದಲ್ಲೂ ಅದೆಲ್ಲ ಬಂದಿದೆ. ಯಥಾತ್ಮಯೋಗೇನ ನಾನಾಶಕ್ತಿ ಉಪಬೃಂಹಿತ ವಿಲುಂಪನ್ ವಿಸೃಜನ್ ಗೃಹನ್ ಬಿಭೃಧ ಆತ್ಮಾನಮಾತ್ಮನ ಕ್ರೀಡಸಿ ಅಮೋಘ ಸಂಕಲ್ಪ ಪೂರ್ಣನಾಭಿರ್ ಯಥೋರ್ಣುತೆ. ಚತುರ್ಮುಖ ಬ್ರಹ್ಮ ಭಗವಂತನಿಗೆ ಹೇಳ್ತಾನಂತೆ, ನೀನು ನಿನ್ನಿಚ್ಛೆಯಂತೆ ಅವತಾರ ಮಾಡಿದ್ದೆ. ಜೇಡರ ಹುಳು ಸ್ವೇಚ್ಛೆಯಿಂದ ದಾರವನ್ನು ನಿರ್ಮಾಣ ಮಾಡ್ತದಲ್ಲ, ಒಂದು ನೂಲನ್ನು, ಬಲೆಯನ್ನು, ಅದರಂತೆ ಈ ಜಗತ್ತನ್ನು ನಿರ್ಮಿಸಿದ್ದಿ. ಕೊನೆಗೆ ಅದನ್ನು ನುಂಗಿ ಹಾಕ್ತೆ. ಪ್ರಕೃತಿಯನ್ನು ನಿರ್ಮಿಸ್ತಿ, ಅದನ್ನ ನಾಶಪಡಿಸ್ತಿ. ಇದನ್ನು ನಾವು ತಿಳ್ಕೋಬೇಕಾಗಿದೆ ಅಷ್ಟೇ. ನಿನ್ನ ಅವತಾರದ ಹಿನ್ನೆಲೆಯನ್ನು ತಿಳಿಯಬೇಕಾಗಿದೆ ಅಂತ ಚತುರ್ಮುಖ ಹೇಳಿದ ಮಾತಿದೆ. ಅಲ್ಲಿಗೆ 310ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.